ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಸ್ಟ್ರಕ್ಚರ್ ಆಫ್ ಆಟಮ್ನ 5th ಸೆಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಲಾಸ್ಟು ಸೆಷನಲ್ಲಿ ಏನು ಥಿಯರಿ ಪಾರ್ಟ್ ನಾನು ಕಂಪ್ಲೀಟ್ ಮಾಡಿದ್ನೋ ಅದ್ರ ಬೇಸಿಸ್ ಮೇಲೆ ನಾವು ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡಿದ್ವಿ. ಈಗ ಥಿಯರಿ ಪಾರ್ಟಲ್ಲಿ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ನೀವೀಗ ವಾಚ್ ಮಾಡ್ತಾ ಇರೋವಂಥದ್ದು ಮೈ PU ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಲು. ನಿಮಗೆ ಫರ್ದರ್ ಅಪ್ಡೇಟ್ಸ್ ಬೇಕು ಅಂದರೆ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಸ್ನ ಸಾಧ್ಯವಾದಷ್ಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಯಾಕೆಂದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ನೆಕ್ಸ್ಟ್ ವೀಡಿಯೋಸ್ನ ಹಾಕಿದಾಗ ಇಮಿಡಿಯೇಟು ನಿಮಗೆ ಅದರದ್ದು ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಫಾಲೋ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಓಕೆನಾ? ಸೊ ಈಗ ನಾವು ಲಾಸ್ಟ್ ಸೆಷನಲ್ಲಿ ನಾವು ಸ್ಪೆಕ್ಟ್ರಮ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದರಲ್ಲಿ ನಿಮಗೆ ಲೈನ್ ಸ್ಪೆಕ್ಟ್ರಮು, ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮು, ಎಮಿಷನ್ ಸ್ಪೆಕ್ಟ್ರಮ್, ಹೀಗೆ ವೆರೈಟೀಸ್ ಆಫ್ ಸ್ಪೆಕ್ಟ್ರಮ್ ಬಗ್ಗೆ ಡೀಟೇಲ್ಸನ್ನು ಕೊಟ್ಟಿದ್ದೆ ಅಲ್ವಾ? ಸೊ ಇವತ್ತು ಹೈಡ್ರೋಜನ್ ಆಟಮ್ದು ಸ್ಪೆಕ್ಟ್ರಮನ್ನು ನೋಡೋಣ. ಒಂದು ಹೈಡ್ರೋಜನ್ ಗ್ಯಾಸನ್ನು ನಾವು ಒಂದು ವ್ಯಾಕ್ಯೂಮ್ ಟ್ಯೂಬಲ್ಲಿ ಫಿಲ್ ಮಾಡಿ ನಾವು ಅದಕ್ಕೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ ಅದರಿಂದ ಬರುವಂಥ ರೇಡಿಯೇಷನ್ನ ಒಂದು ಸ್ಕ್ರೀನ್ ಮೇಲೆ ಕಾಟ್ ಮಾಡಿದಾಗ ಒಂದು ಸ್ಪೆಕ್ಟ್ರಮ್ ಬರುತ್ತೆ, ಅಂದರೆ ನಂಬರ್ ಆಫ್ ಲೈನ್ಸ್ ಬರುತ್ತೆ. ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಪರ್ಟಿಕ್ಯುಲರ್ಲಿ ಇವಾಗ ಹೈಡ್ರೋಜನ್ ಸ್ಪೆಕ್ಟ್ರಮ್ ಮೇಲೆ ನಾವು ಕ್ಲಾಸನ್ನು ಮಾಡೋಣ. ಓಕೆ, ಸೊ ಹೈಡ್ರೋಜನ್ ಸ್ಪೆಕ್ಟ್ರಮ್. ನೋಡಿ, ಹೈಡ್ರೋಜನ್ ಸ್ಪೆಕ್ಟ್ರಮನ್ನು ಹೇಗೆ ಒಬ್ಟೈನ್ ಮಾಡೋದು ಅಂತ ಕೇಳಿದ್ರೆ ವೆರಿ ಸಿಂಪಲ್ಲು. ಒಂದು ವ್ಯಾಕ್ಯೂಮ್ ಟ್ಯೂಬಲ್ಲಿ ಏನು ಮಾಡಿ ಹೈಡ್ರೋಜನ್ ಗ್ಯಾಸನ್ನು ಫಿಲ್ ಮಾಡಿ, ಓಕೆನಾ, ಅದಕ್ಕೆ ಎಲೆಕ್ಟ್ರಿಸಿಟಿನ ಕೊಡಿ. ಎಲೆಕ್ಟ್ರಿಸಿಟಿನ ಕೊಟ್ಟಾಗ ಏನಾಗುತ್ತೆ, ಸಮ್ ರೇಡಿಯೇಷನ್ಸ್ ಏನಾಗುತ್ತೆ ಅದರಿಂದ ಎಮಿಟ್ ಆಗುತ್ತೆ. ಆ ರೇಡಿಯೇಷನ್ಸ್ನ ನಾವೊಂದು ಸ್ಕ್ರೀನ್ ಮೇಲೆ ಕಾಟ್ ಮಾಡಿದಾಗ ಏನಾಗುತ್ತೆ, ವಿಲ್ ಗೆಟ್ ನಂಬರ್ ಆಫ್ ಲೈನ್ಸ್ ಸಿಗುತ್ತೆ ಆ ಸ್ಕ್ರೀನ್ ಮೇಲೆ. ಆ ನಂಬರ್ ಆಫ್ ಲೈನ್ಸ್ ಹೇಗಿರುತ್ತೆ ಅಂದರೆ ಸಮ್ ಲೈನ್ಸ್ ಇಲ್ಲೆಲ್ಲೋ ಇರುತ್ತೆ, ಓಕೆ, ಇನ್ನೊಂದಷ್ಟು ಲೈನ್ಸು ಈ ಕಡೆ ಇರುತ್ತೆ, ಆ್ಯಂಡ್ ಸಮ್ ಲೈನ್ಸ್ ಆರ್ ಪ್ರೆಸೆಂಟ್ ಹಿಯರ್. ಸೊ ಹೀಗೆ ಡಿಫ್ರೆಂಟ್ ರೀಜನ್ಸಲ್ಲಿ ನಂಬರ್ ಆಫ್ ಲೈನ್ಸ್ ಬರ್ತಾ ಇರುತ್ತೆ, ಒಂದೇ ಕಡೆ ಬರ್ತಾ ಇರೋದಿಲ್ಲ. ಅಂದರೆ ಈಗ ಇದು UV ರೀಜನ್, ಇದು ವಿಸಿಬಲ್ ರೀಜನ್. ಆ್ಯಕ್ಚುಲಿ ದಿಸ್ ಈಸ್ ವಿಸಿಬಲ್ ರೀಜನ್ ಅಂದರೆ ವಿಬ್ಗಯರ್ ಇದೆಯಲ್ಲ, ವಿಬ್ಗಯರ್, ವೈಲೆಟ್ ಕಲರ್ ಟು ರೆಡ್ ಕಲರ್, ಆ ವಿಸಿಬಲ್ ನಮ್ಮ ಕಣ್ಣಿಗೆ ಕಾಣುವಂಥ ಕಲರ್ಸ್ ಅದು ವಿಬ್ಗಯರ್. ಸೊ ಆ ರೀಜನಲ್ಲಿ ನಮಗೊಂದಷ್ಟು ಹೈಡ್ರೋಜನ್ದು ಸ್ಪೆಕ್ಟ್ರಮಲ್ಲಿ ಲೈನ್ಸ್ ಬರ್ತಾ ಇರುತ್ತೆ, ವಿಸಿಬಲ್ ರೀಜನ್ ಅಂತ ಕರಿತೀವಿ. ಇನ್ನೊಂದಷ್ಟು ಲೈನು ಅದ್ರ ಮೇಲೆ ಸ್ಕ್ರೀನನ್ನು ನೀವು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಇಲ್ಲೂ ಕೂಡ ಬರುತ್ತೆ ನಿಮಗೆ. ಇಲ್ಲಿ UV ರೀಜನಲ್ಲೂ ಕೂಡ ಬರ್ತಾ ಇರುತ್ತೆ, ಅಲ್ಟ್ರಾ ವೈಲೆಟ್ ರೀಜನ್ನು, ಇದು ವಿಸಿಬಲ್ ರೀಜನ್ನು. ನೆಕ್ಸ್ಟ್ ಇನ್ನೂ ಸ್ಕ್ರೀನ್ ಎಕ್ಸ್ಟೆಂಡ್ ಮಾಡಿದಾಗ IR ರೀಜನಲ್ಲೂ ಕೂಡ ಲೈನ್ಸ್ ಇದ್ದಾವೆ. ಸೊ ಅಲ್ಲಿ ನಮಗೆ ಈ ಹೈಡ್ರೋಜನ್ ಸ್ಪೆಕ್ಟ್ರಮ್ದು ಸ್ಪೆಷಾಲಿಟಿ ಅನಿಸ್ಬಿಡುತ್ತೆ. ಏನು, ಎಲ್ಲಾದರೂ ಒಂದು ಕಡೆ ಬರಬೇಕಿತ್ತು. ಹೈಡ್ರೋಜನ್ ಈಸ್ ಎ ಮೋನೋ ಎಲೆಕ್ಟ್ರಾನಿಕ್ ಆಟಮ್, ಅಂದರೆ ಒಂದು ಎಲೆಕ್ಟ್ರಾನ್ ಇದೆ, ಇರೋದು ಒಂದು ಎಲೆಕ್ಟ್ರಾನು. ಅಂದಮೇಲೆ ಈಗ ಡಿಫ್ರೆಂಟ್ ರೀಜನ್ಸಲ್ಲಿ ಯಾಕೆ ಲೈನ್ಸ್ಗಳು ಬರ್ತಾ ಇದೆ? ಈಗ ಡಿಫ್ರೆಂಟ್ ರೀಜನ್ಸ್ ಅಂದರೆ ಒಂದು UV ರೀಜನಲ್ಲಿ ಬರ್ತಾ ಇದೆ ಒಂದಷ್ಟು ಲೈನ್ಸ್ಗಳು, ಇನ್ನೊಂದಷ್ಟು ವಿಸಿಬಲಲ್ಲಿ ಬರ್ತಾ ಇದೆ, ಇನ್ನೊಂದಷ್ಟು IR ಅಲ್ಲಿ ಬರ್ತಾ ಇದೆ. ಅಂದರೆ ವೇವ್ ಲೆಂತ್ ಎಲ್ಲ ಏನಾಗಿರುತ್ತೆ, ವೇರಿ ಇರುತ್ತೆ. UV ವಿಸಿಬಲಲ್ಲಿ ವೇವ್ ಲೆಂತ್ ಕಡಿಮೆ, ವಿಸಿಬಲಲ್ಲಿ ವೇವ್ ಲೆಂತ್ ಜಾಸ್ತಿ, IR ಅಲ್ಲಿ ಇನ್ನೂ ವೇವ್ ಲೆಂತ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಯಾಕೆ ಈ ಡಿಫ್ರೆಂಟ್ ವೇವ್ ಲೆಂತ್ಸಲ್ಲಿ ನಮಗೆ ಲೈನ್ಸ್ ಬರ್ತಾ ಇದೆ ಹೈಡ್ರೋಜನ್ದು ಸ್ಪೆಕ್ಟ್ರಮ್ದು? ಒಂದೇ ವೇವ್ ಲೆಂತಲ್ಲಿ ಯಾಕೆ ಬರ್ತಿಲ್ಲ ಅಂತ ಯೋಚನೆ ಮಾಡೋದಾದರೆ ಅದಕ್ಕೆ ರೀಸನನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಬೋಹರ್ ಅವರು. ಹೇಗೆ ನೋಡಿ, ನಾವೊಂದು ಆಟಮನ್ನು ತೊಗೊಂಡ್ರೆ ಇದು ಕ್ಲಿಯರಾಗಿ ನೋಡ್ಕೊಳ್ಳಿ, ಯಾಕಿದು ಡಿಫ್ರೆಂಟ್ ವೇವ್ ಲೆಂತಲ್ಲಿ ಲೈನ್ಸ್ ಬರ್ತಾ ಇದೆ ಹೈಡ್ರೋಜನ್ ಸ್ಪೆಕ್ಟ್ರಮ್ ಅನ್ನೋದಕ್ಕೆ. ನಾವು ಎನರ್ಜಿ ಲೆವೆಲ್ಸ್ ಇರುತ್ತೆ, ಒಂದು ಆಟಮ್ ಅಂತ ತೊಗೊಂಡಾಗ ಎನರ್ಜಿ ಲೆವೆಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು ಗ್ರೌಂಡ್ ಸ್ಟೇಟ್ ಅಂತ ಅನ್ಕೊಳ್ಳೋಣ. N = 1 ಫಸ್ಟ್ ಎನರ್ಜಿ ಸ್ಟೇಟು. ನೆಕ್ಸ್ಟು ಸೆಕೆಂಡ್ ಎನರ್ಜಿ ಸ್ಟೇಟ್ ಇರುತ್ತೆ, N = 2 ಅಂತ ತೊಗೊಳ್ಳೋಣ. ಗ್ಯಾಪ್ ಜಾಸ್ತಿ ಇರುತ್ತೆ, ಬಟ್ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಗ್ಯಾಪ್ ಕಡಿಮೆ ಆಗ್ತಾ ಬರುತ್ತೆ. ಎನರ್ಜಿ ಲೆವೆಲ್ಸ್ ಮಧ್ಯೆ ಗ್ಯಾಪ್ ಕಡಿಮೆ ಆಗ್ತಾ ಬರುತ್ತೆ. ಈಗ ಜಾಸ್ತಿ ಇದೆ ಅಲ್ವಾ? ನೆಕ್ಸ್ಟ್ ಥರ್ಡ್ ಎನರ್ಜಿ ಲೆವೆಲ್ ತೊಗೋತೀನಿ, ಅದು ಇಲ್ಲಿರುತ್ತೆ. ದಿಸ್ N = 3 ಅಂತ ಅನ್ಕೊಳ್ಳೋಣ. ನೆಕ್ಸ್ಟು ಫೋರ್ತ್ ಇಲ್ಲೇ ಬರುತ್ತೆ, N = 4, N = 5. ಅಂದರೆ ಹೋಗ್ತಾ ಹೋಗ್ತಾ ಗ್ಯಾಪ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಈಕ್ವಲ್ ಎನರ್ಜಿ ಇರಲ್ಲ ಆರ್ಬಿಟಲ್ಸ್ ಮಧ್ಯೆ. ಓಕೆ, ಈಗ ಯೂಶಲಿ ಒಂದು ಎಲೆಕ್ಟ್ರಾನ್ ಏನಿರುತ್ತೆ, ಹೈಡ್ರೋಜನ್ ಆಟಮ್ ಅಂತ ತೊಗೊಂಡ್ರೆ ಗ್ರೌಂಡ್ ಸ್ಟೇಟಲ್ಲಿ ಇರುತ್ತೆ, N = 1, ಇಲ್ಲಿರುತ್ತೆ ಎಲೆಕ್ಟ್ರಾನ್ ಅಂತ ಅನ್ಕೊಳ್ಳೋಣ. ನೀವು ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀರಾ ಅಂದರೆ ನೀವು ಎನರ್ಜಿನ ಕೊಡ್ತಾ ಇದ್ದೀರಾ. ಎನರ್ಜಿ ಕೊಟ್ಟಾಗ ಏನಾಗುತ್ತೆ, ದಟ್ ಎಲೆಕ್ಟ್ರಾನ್ ಗೋಸ್ ಇನ್ ಟು ದ ಹೈಯರ್ ಎನರ್ಜಿ ಲೆವೆಲ್, ಮೇಲೆ ಹೋಗುತ್ತೆ. ಬಟ್ ಹೈಯರ್ ಎನರ್ಜಿ ಲೆವೆಲ್ ಈಸ್ ನಾಟ್ ಎ ಪರ್ಮನೆಂಟ್ ಫಾರ್ ಎನಿ ಎಲೆಕ್ಟ್ರಾನ್. ಯಾವುದೇ ಎಲೆಕ್ಟ್ರಾನ್ಗೆ ಹೈಯರ್ ಎನರ್ಜಿ ಲೆವೆಲು ಪರ್ಮನೆಂಟ್ ಅಲ್ಲ ಅಲ್ವಾ? ಸೊ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅದೇನಾಗುತ್ತೆ, ಹೈಯರ್ ಎನರ್ಜಿಗೆ ಹೋಗಿರುವಂಥ ಎಲೆಕ್ಟ್ರಾನು ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಗ್ರೌಂಡ್ ಸ್ಟೇಟ್, ಹೌದಾನೆ? ಬಟ್ ಬರಬೇಕಾದ್ರೆ ಸುಮ್ಮನೆ ಬರುತ್ತಾ? ಇಲ್ಲ. ಕೆಳಗಡೆಯಿಂದ ಲೋಯರ್ ಎನರ್ಜಿ ಲೆವೆಲಿಂದ ಹೈಯರ್ ಎನರ್ಜಿ ಲೆವೆಲಿಗೆ ಹೋಗೋದಕ್ಕೆ ಏನು ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿತ್ತೋ ಅಷ್ಟು ಎನರ್ಜಿನ ವೆನ್ ಇಟ್ ಈಸ್ ಕಮಿಂಗ್ ಬ್ಯಾಕ್ ಲಿಬರೇಟ್ಸ್, ಅಷ್ಟು ಎನರ್ಜಿನ ಅದು ಕೊಡುತ್ತೆ ವಾಪಸ್ ಬರಬೇಕಾದ್ರೆ. ಆ ಲಿಬ್ರೇಟ್ ಆಗೋ ಎನರ್ಜಿ ರೇಡಿಯೇಷನ್ ಫಾರ್ಮಲ್ಲಿ ನಮಗೆ ಎಮಿಟ್ ಆಗುತ್ತೆ, ಓಕೆನಾ? ಆದರೆ
ಇಲ್ಲಿ ಯಾಕೆ ಡಿಫ್ರೆಂಟ್ ವಿಸಿಬಲಲ್ಲಿ ಬರ್ತಾ ಇದೆ ಲೈನ್ಸು ಅಂತ ಕೇಳಿದ್ರೆ, ಈಗ ಎಲೆಕ್ಟ್ರಾನ್ ಒಂದು ಆಟಮಲ್ಲಿ ಇದೆ, ಗ್ರೌಂಡ್ ಸ್ಟೇಟಲ್ಲಿ ಇದೆ, ನೀವು ಎನರ್ಜಿನ ಕೊಟ್ರಿ, ಅದೇನಾಯಿತು ಹೈಯರ್ ಎನರ್ಜಿ ಲೆವೆಲ್ ಹೋಗಿದೆ. ಬಟ್ ವಾಪಸ್ ಬರುತ್ತಲ್ವಾ, ಬರಬೇಕಾದ್ರೆ ಕೆಲವು ಆಟಮ್ಸಲ್ಲಿ, ಯಾವುದು ಒಂದು ಪರ್ಟಿಕ್ಯುಲರ್ ಆಟಮಲ್ಲಿ ಆಲ್ ದ ರೇಡಿಯೇಷನ್ಸ್ ಅಥವಾ ಆಲ್ ದ ಎಲೆಕ್ಟ್ರಾನ್ಸ್ ಆರ್ ಎಂಡಿಂಗ್ ಅಥವಾ ಲ್ಯಾಂಡಿಂಗ್ ಅಂತ ಹೇಳೋಣ, ಎಂಡಿಂಗ್ ಇನ್ ಫಸ್ಟ್ ಎನರ್ಜಿ ಲೆವೆಲ್ ಎಂಡ್ ಆಗ್ತಿದೆ. ಅವಾಗ ಇದು ಎಂಡ್ ಆಯಿತು ಅಂದರೆ ಸಮ್ ರೇಡಿಯೇಷನ್ಸ್ ಬರುತ್ತಲ್ವ, ಇಲ್ಲಿ ಈ ರೇಡಿಯೇಷನ್ಗೆ ವೇವ್ ಲೆಂತ್ ಇರುತ್ತಲ್ವಾ, ಅದನ್ನು λ1 ಅಂತ ತಗೋತೀನಿ ನಾನು. ಓಕೆ, ಇದು ಒಂದು ಆಟಮಲ್ಲಿ ಆಯಿತು. ಈಗ ನಾನು ಹೈಡ್ರೋಜನ್ ಗ್ಯಾಸ್ ತೊಗೊಂಡಿದ್ದೀನಿ ಅಂದಾಗ ಅಲ್ಲಿ ನಂಬರ್ ಆಫ್ ಆಟಮ್ಸ್ ಇರುತ್ತೆ ತಾನೆ, ಆ ನಂಬರ್ ಆಫ್ ಆಟಮ್ಸಲ್ಲಿ ಈಗ ಇನ್ನೊಂದು ಆಟಮ್ ತೊಗೊಳ್ಳೋಣ. ಆ ಆಟಮಲ್ಲಿ ಏನಾಗ್ತಾ ಇದೆ, ಎಲೆಕ್ಟ್ರಾನ್ಸ್ಗಳು n=1 ಸ್ಟೇಟಿಗೆ ಬಂದು ಲ್ಯಾಂಡ್ ಆಗ್ತಿಲ್ಲ, ಅದ್ರ ಬದಲು ದೇ ಆರ್ ಎಂಡಿಂಗ್ ಇನ್ ಸೆಕೆಂಡ್ ಎನರ್ಜಿ ಲೆವೆಲ್. ಇಲ್ಲಿ ಎಂಡ್ ಆಗ್ತಾ ಇದ್ದಾರೆ ಅವರು, ಫಸ್ಟಲ್ಲಿ ಎಂಡ್ ಆಗ್ತಾ ಇಲ್ಲ, ಸೆಕೆಂಡ್ ಲೆವೆಲಲ್ಲಿ ಬಂದು ಎಂಡ್ ಆಗ್ತಾ ಇದ್ದಾರೆ. ಈಗ ಅಲ್ಲೂ ಕೂಡ ಏನಾಗುತ್ತೆ, ನಿಮಗೆ ರೇಡಿಯೇಷನ್ ಇಮಿಟ್ ಆಗುತ್ತೆ ಅಲ್ವಾ, ಆ ರೇಡಿಯೇಷನ್ಗೂ ವೇವ್ ಲೆಂತ್ ಇರುತ್ತೆ, ಅದನ್ನು λ2 ಅಂತ ತಗೋತೀನಿ. ಈಗ ನೀವೇ ಯೋಚನೆ ಮಾಡಿ, ಈ ರೇಡಿಯೇಷನ್ದು ವೇವ್ ಲೆಂತು ಇಲ್ಲಿ ಬರ್ತಾ ಇರೋ ರೇಡಿಯೇಷನ್ ವೇವ್ ಲೆಂತ್ ಎರಡು ಒಂದೇ ಇರುತ್ತಾ? ಖಂಡಿತ ಒಂದೇ ಇರಲ್ಲ. ವೇವ್ ಲೆಂತ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಯಾಕೆ ಡಿಫ್ರೆಂಟ್ ಆಗಿರುತ್ತೆ ನೋಡಿ, ಇದು ಎನರ್ಜಿ ಗ್ಯಾಪ್ ನೋಡಿ, ಎನರ್ಜಿ ಗ್ಯಾಪ್ ಜಾಸ್ತಿ ಆದಷ್ಟು ವೇವ್ ಲೆಂತು ಕಡಿಮೆ ಆಗುತ್ತೆ, ಎನರ್ಜಿ ಗ್ಯಾಪ್ ಕಡಿಮೆ ಆದಷ್ಟು ವೇವ್ ಲೆಂತು ಜಾಸ್ತಿ ಬರುತ್ತೆ, ಯಾಕೆಂದರೆ ಎನರ್ಜಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್ ಅಲ್ವಾ. ಸೊ ಇದು ಎನರ್ಜಿ ಏನಿದೆ, ಗ್ಯಾಪ್ ಜಾಸ್ತಿ ಇದೆ, ಅಂದರೆ ವೇವ್ ಲೆಂತ್ ಏನಾಗಿರಬೇಕು, ತುಂಬಾ ಕಡಿಮೆ ಇರಬೇಕು. ವೇವ್ ಲೆಂತ್ ಕಡಿಮೆ ಇರೋದು ಯಾವುದರಲ್ಲಿ, UV ರೀಜನಲ್ಲಿ. ಸೊ ಇದನ್ನು ಫೈಂಡ್ ಔಟ್ ಮಾಡಿದ ಸೈಂಟಿಸ್ಟ್ ಯಾರು, ಲೈಮನ್ ಅಂತ ಹೇಳ್ಬಿಟ್ಟು, ಅದಕ್ಕೆ ಇದನ್ನು ಲೈಮನ್ ಸೀರೀಸ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟು 2ನಲ್ಲಿ ಎಂಡ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. 2ನಲ್ಲಿ ಎಂಡ್ ಆಗ್ತಿದೆ ಅಂದರೆ ಎನರ್ಜಿ ಏನಾಯಿತು, ಕಡಿಮೆ ಆಯಿತು ಸ್ವಲ್ಪ, ವೇವ್ ಲೆಂತ್ ಏನಾಗುತ್ತೆ, ಇನ್ನೂ ಜಾಸ್ತಿ ಆಯಿತು, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆಯಿತು. UV ಆದಮೇಲೆ ನೆಕ್ಸ್ಟ್ ವೇವ್ ಲೆಂತ್ ಬರೋದು ಯಾವುದರಲ್ಲಿ, ವಿಸಿಬಲ್ ಅಲ್ಲಿ. ಇದನ್ನು ಫೈಂಡ್ ಔಟ್ ಮಾಡಿದವ್ರು ಯಾರು, ಬಾಮರ್ ಅನ್ನೋ ಸೈಂಟಿಸ್ಟು, ಅದಕ್ಕೆ ಇದನ್ನು ಬಾಮರ್ ಸೀರೀಸ್ ಅಂತ ಹೇಳಿ ಕರಿತೀವಿ. ಅಂದರೆ ವಿಸಿಬಲ್ ರೀಜನಲ್ಲಿ ಬರುವಂಥ ಎಲ್ಲ ಲೈನ್ಸನ್ನು ಬಾಮರ್ ಸೀರೀಸ್ ಅಂತ ಕರಿತೀವಿ, UV ರೀಜನಲ್ಲಿ ಬರುವಂಥ ಎಲ್ಲ ಲೈನ್ಸನ್ನು ಲೈಮನ್ ಸೀರೀಸ್ ಅಂತ ಹೇಳಿ ಕರಿತೀವಿ. ಹಾಗೆ ಇನ್ನು ಕೆಲವು ಆಟಮಲ್ಲಿ ಎಲೆಕ್ಟ್ರಾನ್ಸ್ ಏನಾಗ್ಬೋದು, 3ಯಲ್ಲಿ ಎಂಡ್ ಆಗ್ಬೋದು. ಓಕೆ, n=3 ಸ್ಟೇಟಲ್ಲಿ ಎಂಡ್ ಆಗುತ್ತೆ, ಆಗಲೂ ಕೂಡ ರೇಡಿಯೇಷನ್ ಎಮಿಟ್ ಆಗುತ್ತೆ. ಬಟ್ ಅಲ್ಲಿ ಎನರ್ಜಿ ಗ್ಯಾಪ್ ತುಂಬಾ ಕಡಿಮೆ ಆಯಿತು, ಇಲ್ಲಿಗಿಂತನೂ ಕಡಿಮೆ ಆಯಿತು. ಆದಮೇಲೆ ವೇವ್ ಲೆಂತ್ ಏನಾಗಿರುತ್ತೆ, ಇನ್ನೂ ಜಾಸ್ತಿ ಇರುತ್ತೆ, ಇದನ್ನು λ3 ಅಂತ ತೊಗೊಳ್ಳೋಣ. ಸೊ ಅದೇನಾಗಿರುತ್ತೆ, ಅದನ್ನು ಪಾಶ್ಚನ್ ಸೀರೀಸ್ ಅಂತ ಹೇಳಿ ಕರಿತೀವಿ. ಸೊ ಅದೇ ಥರ ಅದು IR ರೀಜನ್ ಬರುತ್ತೆ. ಇನ್ನೂ IR ರೀಜನ್ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಬ್ರಾಕೆಟ್ ಸೀರೀಸ್ ಬರುತ್ತೆ, ಫಂಡ್ ಸೀರೀಸ್ ಅಂತ ಹೇಳಿ ಬರುತ್ತೆ. ಈ ಥರ ಒಟ್ಟು 5 ಸೀರೀಸಲ್ಲಿ ನಮಗೇನು ಬರುತ್ತೆ, ಹೈಡ್ರೋಜನ್ ಸ್ಪೆಕ್ಟ್ರಮ್ದು ಲೈನ್ಗಳು ಬರುತ್ತೆ. ಈಗ ಅರ್ಥ ಆಯ್ತಲ್ಲ ಯಾಕೆ ಒಂದೇ ವೇವ್ ಲೆಂತಲ್ಲಿ ಲೈನ್ಸ್ಗಳು ಬರಲ್ಲ, ನಮಗೆ ಡಿಫ್ರೆಂಟ್ ವೇವ್ ಲೆಂತಲ್ಲಿ ಲೈನ್ಸ್ಗಳು ಬರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಆ ಹೆಸರುಗಳೆಲ್ಲ ಸೈಂಟಿಸ್ಟ್ದು ನೇಮ್ ಅದೇ. ಈ ರೀಜನ್ನ ಕಂಡುಹಿಡಿದವರು ಲೈಮನ್, ಅದಕ್ಕೆ ಲೈಮನ್ ಸೀರೀಸ್ ಅಂತ ಹೇಳಿ ಕರಿತೀವಿ. ಈ ರೀಜನ್ನ ಕಂಡುಹಿಡಿದವರು ಬಾಮರ್, ಅದಕ್ಕೆ ಅದನ್ನು ಬಾಮರ್ ಸೀರೀಸ್ ಅಂತ ಹೇಳಿ ಕರಿತೀವಿ. ಹಾಗೆ ನಾವು ಕನ್ಕ್ಲೂಷನ್ ಬರೆಯೋದಾರೆ ಇದಕ್ಕೆ. ಫಸ್ಟು ಲೈಮನ್ ಸೀರೀಸ್ ಅಲ್ವೇನ್ರಪ್ಪ, ಲೈಮನ್ ಸೀರೀಸಲ್ಲಿ ಓಕೆ ಎಂಡ್ ಆಗೋದಲ್ಲಿ ಎಲೆಕ್ಟ್ರಾನ್ಸು ಗ್ರೌಂಡ್ ಸ್ಟೇಟಿಗೆ ಬಂದು ಎಂಡ್ ಆಗುತ್ತೆ. ಬಟ್ ಬರಬೇಕಾದ್ರೆ ಅದೇನು ಬರ್ಬೋದು, ಸೆಕೆಂಡ್ ಸ್ಟೇಟಿಂದನಾದರೂ ಬರ್ಬೋದು, ಥರ್ಡ್ ಸ್ಟೇಟಿಂದನಾದರೂ ಬರ್ಬೋದು, ಫೋರ್ತ್ ಎಕ್ಸೆಟ್ರಾ, ಬರೋದೆಲ್ಲಿಂದನಾದರೂ ಬರಲಿ, ಬಟ್ ಲ್ಯಾಂಡಿಂಗ್ ಎಲ್ಲಾಗಬೇಕು, 1ನಲ್ಲಿ ಆಗಬೇಕು. ಆವಾಗ ಅದನ್ನು ಲೈಮನ್ ಸೀರೀಸ್ ಅಂತ ಹೇಳಿ ಕರಿತೀವಿ. ಇದು ಯಾವ ರೀಜನಲ್ಲಿ ಬರುತ್ತೆ, UV ರೀಜನಲ್ಲಿ ಇರುತ್ತೆ. ಓಕೆನಾ, ಅಲ್ಟ್ರಾವೈಲೆಟ್ ರೀಜನಲ್ಲಿ ಇರುತ್ತೆ. ಈಗ ಎಕ್ಸಾಂಪಲ್ ಕೇಳಿದ್ರು ನಿಮಗೆ, ಲೈಮನ್ ಸೀರೀಸ್ದು ಸೆಕೆಂಡ್ ಲೈನ್ಗೆ ಯಾವ ಟ್ರಾನ್ಸಿಷನ್ನಿಂದ ಸೆಕೆಂಡ್ ಲೈನ್ ಬರುತ್ತೆ ಅಂತ ನೋಡಿ. ಫಸ್ಟ್ ಲೈನ್ ಅಂದರೆ ಏನಾಗಬೇಕು, 2 to 1. 2 to 1 ಆದರೆ ಫಸ್ಟ್ ಲೈನ್ ಬಂದಿರುತ್ತೆ, ಇದು ಫಸ್ಟ್ ಲೈನ್. 2 to 1 ಫಸ್ಟ್ ಲೈನ್ ಬಂತು. 3 to 1 ಜಂಪ್ ಆದರೆ ಸೆಕೆಂಡ್ ಲೈನ್. 4 to 1 ಜಂಪ್ ಆದರೆ ಥರ್ಡ್ ಲೈನ್. ಅದೇ ಥರ 5 to 1 ಜಂಪ್ ಆದರೆ ಫೋರ್ತ್ ಲೈನ್. ಹೀಗೆ ನಂಬರ್ ಆಫ್ ಲೈನ್ಸನ್ನು ನಾವು ಯಾವ ಲೈನಿಗೆ ಫಸ್ಟ್ ಲೈನ್ ಬರಬೇಕು ಅಂದರೆ ಹೇಗೆ ಟ್ರಾನ್ಸಿಷನ್ ಆಗಬೇಕು, ಸೆಕೆಂಡ್ ಲೈನ್ ಬರಬೇಕು ಅಂದರೆ ಹೇಗೆ ಟ್ರಾನ್ಸಿಷನ್ ಆಗಬೇಕು ಅಂತ ಇದರಿಂದ ನೀವು ಫೈಂಡ್ ಔಟ್ ಮಾಡ್ಬೋದು. ಹಾಗೆ ಬಾಮರ್ ಸೀರೀಸ್ಗೆ ಹೋಗೋಣ. ಈಗ ಬಾಮರ್ ಸೀರೀಸ್ಗೆ ಹೋದರೆ, ಬಾಮರ್ ಸೀರೀಸಲ್ಲಿ ಲ್ಯಾಂಡಿಂಗ್ ಎಲ್ಲ ಆಗಿರಬೇಕು, ಸೆಕೆಂಡ್ ಸ್ಟೇಟ್ ಆಗಿರಬೇಕು. ಸೆಕೆಂಡ್ ಸ್ಟೇಟಲ್ಲಿ ಎಲೆಕ್ಟ್ರಾನ್ಸ್ ಎಲ್ಲ ಬಂದು ಏನಾಗಬೇಕು, ಆಕ್ಯುಪೈ ಆಗಬೇಕು. ಸೆಕೆಂಡ್ ಎನರ್ಜಿ ಲೆವೆಲ್ ಏನಾಗಿರ್ಬೋದು, 3, 4, 5, 6 ಎಕ್ಸೆಟ್ರಾ ಯಾವುದಾದ್ರೂ ಆಗಿರ್ಬೋದು. ಬರಬೇಕಾದ್ರೂ 3ಇಂದನಾದರೂ ಬರಲಿ, 4ಇಂದನಾದರೂ ಬರಲಿ, ಬಟ್ ಎಲ್ಲಿ ಅದು ಆಕ್ಯುಪೈ ಆಗಬೇಕು, ಎಲ್ಲಿ ಬಂದು ಲ್ಯಾಂಡ್ ಆಗಬೇಕು ಎಲೆಕ್ಟ್ರಾನು, ಸೆಕೆಂಡ್ ಸ್ಟೇಟಲ್ಲಿ. ಆವಾಗ ಅದನ್ನು ಬಾಮರ್ ಸೀರೀಸ್ ಅಂತೇಳಿ ಕರಿತೀವಿ. ಇದೆಲ್ಲಿ ಬರುತ್ತೆ ನಿಮಗೆ, ವಿಸಿಬಲ್ ರೀಜನ್, ವಿಬ್ ಗಯಾ ರೀಜನಲ್ಲಿ ಬರ್ತದೆ ವೇವ್ ಲೆಂತ್. ಓಕೆನಾ, ಈಗ ನೋಡಿ ಬಾಮರ್ ಸೀರೀಸ್ದು ಫಸ್ಟ್ ಲೈನ್ ಅಂತ ಕೇಳಿದ್ರೆ ನಾವೇನು ಹೇಳಬೇಕು, 3 to 2. ಬಾಮರ್ ಸೀರೀಸ್ದು ಸೆಕೆಂಡ್ ಲೈನ್ ಅಂತ ಕೇಳಿದ್ರೆ 4 to 2. ಬಾಮರ್ ಸೀರೀಸ್ದು ಥರ್ಡ್ ಲೈನ್ ಅಂತ ಕೇಳಿದ್ರೆ 5 to 2. ಹೀಗೆ ನಾವು ಅನಲೈಸ್ ಮಾಡ್ಬೋದು. ಓಕೆನಾ,
ಬಾಮರ್ ಸೀರೀಸ್ ಆಯ್ತಲ್ವಾ. ಬಾಮರ್ ಆದಮೇಲೆ ವಿಲ್ ಗೋ ಫಾರ್ ಪಾಸ್ಟನ್ ಸೀರೀಸ್. ಸೊ ಪಾಸ್ಟನ್ ಸೀರೀಸಲ್ಲಿ N1 ಏನಾಗಿರಬೇಕು, ಥರ್ಡ್, ಓಕೆನಾ. ಬಟ್ N2 ಏನಾಗಿರಬೇಕು, 4, 5, 6 ಆಗಿರ್ಬೋದು. ಇದು ಯಾವ ರೀಜನಲ್ಲಿ ಬರುತ್ತೆ, IR ರೀಜನಲ್ಲಿ ಬರುತ್ತೆ. ಹಾಗೆಯೇ ಬ್ರ್ಯಾಕೆಟ್ ಸೀರೀಸ್. ಸೊ ಬ್ರ್ಯಾಕೆಟ್ ಸೀರೀಸಲ್ಲೂ ಕೂಡ N1 ಏನಾಗಿರಬೇಕು, ಫೋರ್ತ್ ಸ್ಟೇಟಿಗೆ ಬಂದು ಎಲೆಕ್ಟ್ರಾನ್ ಆಕ್ಯುಪೈ ಆಗಬೇಕು. ಬಟ್ ಹೈಯರ್ ಎನರ್ಜಿ ಲೆವೆಲ್ ಏನಾಗಿರ್ಬೋದು ನಿಮಗೆ 5, 6, 7 ಎಕ್ಸೆಟ್ರಾ ಆಗಿರ್ಬೋದು. ಇದು ಕೂಡ IR ರೀಜನಲ್ಲಿ ಬರುತ್ತೆ. ಸೊ ಲಾಸ್ಟ್ ಒನ್ ನಿಮಗೆ ಫಂಡ್ ಸೀರೀಸ್ ಅಲ್ವಪ್ಪ. ಸೊ ಫಂಡ್ ಸೀರೀಸಲ್ಲಿ ನಿಮಗೆ ಈಗೇನು N1 ಏನಾಗಿರುತ್ತೆ, 5 ಆಗಿರಬೇಕು, 5th ಸ್ಟೇಟಲ್ಲಿ ಅದು ಎಂಡ್ ಆಗಬೇಕು. ಬಟ್ ಹೈಯರ್ ಎನರ್ಜಿ ಲೆವೆಲ್ ಏನಾಗಿರ್ಬೋದು 6, 7, 8 ಅಂತ ಆಗಿರ್ಬೋದು. ಇದು ಕೂಡ IR ರೀಜನಲ್ಲಿ ಬರುತ್ತೆ, ಓಕೆನಾ. ಸೊ ಈಗ ಬ್ರ್ಯಾಕೆಟ್ ಸೀರೀಸ್ದು ಸೆಕೆಂಡ್ ಲೈನ್ ಅಂತ ಕೇಳಿದ್ರೆ ಏನು ಹೇಳಬೇಕು, ಬ್ರ್ಯಾಕೆಟ್ ಸೀರೀಸ್ದು ಸೆಕೆಂಡ್ ಲೈನ್ ಅಂದಾಗ N1 4 ಆಗಿರುತ್ತೆ, N2 6 ಆಗಿರುತ್ತೆ. ಪಾಸ್ಟನ್ ಸೀರೀಸ್ದು ಥರ್ಡ್ ಲೈನ್ ಅಂತ ಕೇಳಿದ್ರು, ಪಾಸ್ಟನ್ ಸೀರೀಸ್ದು ಥರ್ಡ್ ಲೈನ್ ಅಂತ ಕೇಳಿದ್ರೆ N1 3 ಆಗಿರುತ್ತೆ, N2 6 ಆಗಿರುತ್ತೆ. ಅದೇ ಥರ ಫಂಡ್ ಸೀರೀಸ್ದು ಸೆಕೆಂಡ್ ಲೈನ್ ಅಂತ ಕೇಳಿದ್ರು, N1 5, N2 7. ಫಂಡ್ ಸೀರೀಸ್ದ ಫಸ್ಟ್ ಲೈನ್ ಅಂತ ಕೇಳಿದ್ರು, N1 5, N2 6, ಓಕೆನಾ. ಸೊ ಈ ಈ ಡಾಟಾನ ನಾವು ಯೂಸ್ ಮಾಡಿಕೊಂಡು ಇಲ್ಲೇನು ರೇಡಿಯೇಷನ್ ಎಮಿಟ್ ಆಗ್ತಾ ಇದೆಯೋ ಆ ರೇಡಿಯೇಷನ್ಗೆ ವೇವ್ ಲೆಂತ್ ಇದೆ ತಾನೆ. ವೇವ್ ಲೆಂತ್ ಇದೆ ಅಂದಮೇಲೆ ಅದಕ್ಕೆ ವೇವ್ ನಂಬರ್ ಇರುತ್ತೆ ತಾನೆ. ಆ ವೇವ್ ನಂಬರನ್ನು ನಾವೇನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು ಬೈ ಯೂಸಿಂಗ್ ದಿಸ್ ಡಾಟಾ. ಅದಕ್ಕೊಂದು ಫಾರ್ಮುಲಾ ಇದೆ, ಏನು ನೋಡ್ಕೊಳ್ಳಿ. ವೇವ್ ನಂಬರ್ ಇಸ್ ಅ ನ್ಯೂ ಬಾರ್ ಇಸ್ ಈಕ್ವಲ್ ಟು 109,677 ಇಂಟು 1/N1 ಸ್ಕ್ವೇರ್ ಮೈನಸ್ 1/N2 ಸ್ಕ್ವೇರ್. ಇದ್ರ ಯೂನಿಟು ಸೆಂಟಿಮೀಟರ್ ಇನ್ವರ್ಸ್. ಯಾಕೆಂದರೆ ವೇವ್ ಲೆಂತ್ ಆದರೆ ಸೆಂಟಿಮೀಟರ್ ಇರುತ್ತೆ, ವೇವ್ ನಂಬರ್ ಅಲ್ವಾ ಸೆಂಟಿಮೀಟರ್ ಇನ್ವರ್ಸ್ ಇರುತ್ತೆ. ಸೊ ಈ ಫಾರ್ಮುಲಾನ ನೀವು ಯೂಸ್ ಮಾಡಿಕೊಂಡು ಇಲ್ಲಿ ಬರುವಂಥ ಯಾವುದಾದ್ರೂ ಲೈನ್ಸ್ದು ವೇವ್ ನಂಬರನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ಎಕ್ಸಾಮಲ್ಲಿ ಅವರು ಈ ಥರ ಕೇಳಿದ್ರು, ಕ್ಯಾಲ್ಕುಲೇಟ್ ವೇವ್ ನಂಬರ್ ಆಫ್ ಫಸ್ಟ್ ಲೈನ್ ಆಫ್ ಪಾಸ್ಟನ್ ಸೀರೀಸ್ ಅಂತ ಕೇಳಿದ್ರು. ಕ್ಯಾಲ್ಕುಲೇಟ್ ದ ವೇವ್ ನಂಬರ್ ಆಫ್ ಫಸ್ಟ್ ಲೈನ್ ಆಫ್ ಪಾಸ್ಟನ್ ಸೀರೀಸ್ ಅಂತ ಕೇಳಿದ್ರು. ಈಗ ಪಾಸ್ಟನ್ ಸೀರೀಸ್ದು ಫಸ್ಟ್ ಲೈನ್ ಅಂದರೆ N1 = 3, N2 = 4. ಇಲ್ಲಿ ವ್ಯಾಲ್ಯೂಗಳು ಸಿಕ್ಬಿಡುತ್ತೆ ನಿಮಗೆ. ಸೊ N1 ಜಾಗಕ್ಕೆ 3 ಹಾಕ್ಕೊಳ್ಳಿ, N2 ಜಾಗಕ್ಕೆ 4 ಹಾಕ್ಕೊಳ್ಳಿ. ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ನಿಮಗೆ ವೇವ್ ನಂಬರ್ ಸಿಕ್ಬಿಡ್ತು. ಸೊ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ಗೂ ಕೂಡ ಈ ಲೆಕ್ಕನ ಕೇಳ್ತಿರ್ತಾರೆ. ಅದನ್ನು ಮುಂದೆ ನಾವು ಮಾಡ್ತೀವಿ ಮತ್ತೆ, ಓಕೆ. ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ರು ಈ ಥರ, ಕ್ಯಾಲ್ಕುಲೇಟ್ ವೇವ್ ಲೆಂತ್ ಅಂತ ಕೇಳ್ತಾ ಇದ್ದಾರೆ. ಕ್ಯಾಲ್ಕುಲೇಟ್ ವೇವ್ ಲೆಂತ್ ಆಫ್ ಸೆಕೆಂಡ್ ಲೈನ್ ಆಫ್ ಬಾಮರ್ ಸೀರೀಸ್ ಅಂತ ಕೇಳಿದ್ರು. ವೇವ್ ಲೆಂತ್ ಆಫ್ ಸೆಕೆಂಡ್ ಲೈನ್ ಆಫ್ ಬಾಮರ್ ಸೀರೀಸ್. ಈಗ ಬಾಮರ್ ಸೀರೀಸಲ್ಲಿ ಸೆಕೆಂಡ್ ಲೈನ್ ಅಂದರೆ ಏನಾಗುತ್ತೆ, ಇದು ಸೆಕೆಂಡ್ ಲೈನ್ ಅಲ್ವಾ. N1 2 ಆಗುತ್ತೆ, N2 4 ಆಗುತ್ತೆ ಸೆಕೆಂಡ್ ಲೈನಿಗೆ. ಸೊ N1 ಜಾಗಕ್ಕೆ 2 ಹಾಕ್ಕೊಳ್ಳಿ, N2 ಜಾಗಕ್ಕೆ 4 ಹಾಕ್ಕೊಳ್ಳಿ. ವೇವ್ ನಂಬರ್ ಬರುತ್ತೆ. ಬಟ್ ಎಕ್ಸಾಮಲ್ಲಿ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಬಿಟ್ಬಿಟ್ಟಿರ್ತೀರ. ಬಟ್ ಅವ್ರು ಕೇಳಿರೋದು ವೇವ್ ನಂಬರ್ ಅಲ್ಲ, ವೇವ್ ಲೆಂತ್. ಹುಷಾರಾಗಿರಬೇಕು. ಇಲ್ಲಿಂದ ನಮಗೆ ಸಿಗೋದು ವೇವ್ ನಂಬರು. ಸೊ ಇದನ್ನು ಹಾಕ್ತೀರಾ, ವೇವ್ ನಂಬರ್ ಸಿಕ್ತು. ಸರ್ ವೇವ್ ಲೆಂತ್ ಕೇಳಿದಾರಲ್ಲ ಅಂದರೆ ಪ್ರಾಬ್ಲಮ್ಸ್ ಮಾಡ್ತಾ ಇದ್ದೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ. ಏನು, ನ್ಯೂ ಬಾರ್ = 1/λ, ಅಥವಾ ಲ್ಯಾಂಬ್ಡಾ = ಏನಂತ ಬರೀಬೋದು, 1/ನ್ಯೂ ಬಾರ್ ಅಂತ ಬರೀಬೋದು. ಅಂದರೆ ನಿಮಗೆ ಇಲ್ಲಿ ಏನು ಆನ್ಸರ್ ಬರುತ್ತೋ ಅದನ್ನು ರೆಸಿಪ್ರೋಕಲ್ ತಗೊಳ್ಳಿ, ಅವಾಗ ಅದೇ ವೇವ್ ಲೆಂತ್ ಆಗುತ್ತೆ. ಅರ್ಥ ಆಯ್ತಲ್ವಾ. ಸೊ ಈ ರೀತಿ ಪ್ರಾಬ್ಲಮ್ಸ್ ಬರುತ್ತೆ. ನಾವು ಪ್ರಾಬ್ಲಮ್ಸನ್ನು ಮುಂದೆ ಸಾಲ್ವ್ ಮಾಡೋಣ, ಓಕೆನಾ. ಇದಿಷ್ಟು ಅಬೌಟ್ ದ ಹೈಡ್ರೋಜನ್ ಸ್ಪೆಕ್ಟ್ರಮ್. ಅರ್ಥ ಆಯ್ತಾ. ಸೊ ಈ ಸ್ಪೆಕ್ಟ್ರಮ್ ಆಗಿರ್ಬೋದು, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಕಾನ್ಸೆಪ್ಟ್ ಆಗಿರ್ಬೋದು, ಅಥವಾ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ಸ್ ಆಗಿರ್ಬೋದು, ಈ ಎಲ್ಲ ಏನು ಕಾನ್ಸೆಪ್ಟ್ಸ್ಗಳು ಅರೈಸ್ ಆಯಿತು, ಇದೆಲ್ಲ ಏನಾಯಿತು, ಇನ್ನೊಂದು ಮಾಡೆಲನ್ನು ಫಾರ್ಮ್ ಮಾಡೋಕ್ಕೆ ಅನುಕೂಲ ಆಯಿತು. ದಟ್ ಈಸ್ ಬೋಹರ್ಸ್ ಅಟಾಮಿಕ್ ಮಾಡೆಲ್. ನಿಮ್ಗೆ ಗೊತ್ತಿದೆ, ನಾನು ಲಾಸ್ಟ್ ಕ್ಲಾಸಸ್ಸಲ್ಲಿ ಹೇಳ್ತಾ ಇದ್ದೆ, ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್. ಫಸ್ಟ್ ಮಾಡೆಲ್ ಯಾವುದು, ಜೆ ಥಾಮ್ಸನ್. ಅದರಲ್ಲಿ ಏನೋ ಸಮ್ ಫೇಲ್ಯೂರ್ಸ್ ಆಯಿತು, ಅದರಿಂದ ಯಾವುದು ರುದರ್ಫೋರ್ಡ್ ಅಟಾಮಿಕ್ ಮಾಡೆಲನ್ನು ಫ್ರೇಮ್ ಮಾಡಿದ್ರು. ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ಲೂ ಕೂಡ ಸಮ್ ಲಿಮಿಟೇಷನ್ಸ್ ಇತ್ತು ಅಲ್ವಾ. ಸೊ ಅದನ್ನು ಓವರ್ಕಮ್ ಮಾಡೋಕ್ಕೆ ಬೋರ್ಸ್ ಅಟಾಮಿಕ್ ಮಾಡೆಲ್ ನಾವು ಎಕ್ಸ್ಪ್ಲೈನ್ ಮಾಡಬೇಕಿತ್ತು. ಬಟ್ ಆ ರುದರ್ಫೋರ್ಡ್ ಮತ್ತು ಬೋರ್ಸ್ ಅಟಾಮಿಕ್ ಮಾಡೆಲ್ ಫಾರ್ಮ್ ಆಗೋಕ್ಕಿಂತ ಮಧ್ಯದಲ್ಲಿ ಏನಾಗಿತ್ತು, ಈ ಇಷ್ಟು ಕಾನ್ಸೆಪ್ಟ್ಸ್ಗಳು ಅರೈಸ್ ಆಯಿತು. ಈಗ ಈ ಕಾನ್ಸೆಪ್ಟ್ಸ್ಗಳನ್ನ ಬೇಸಿಸ್ ಆಗಿ ಇಟ್ಕೊಂಡು ಬೋಹರ್ಸ್ ಏನು ಮಾಡ್ತಾರೆ ಅಂದರೆ ಅವ್ರದ್ದು ಇನ್ನೊಂದು ಅಟಾಮಿಕ್ ಮಾಡೆಲನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಬೋಹರ್ಸ್ ಅಟಾಮಿಕ್ ಮಾಡೆಲನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಹಾಗಿದ್ರೆ ಬೋಹರ್ಸ್ ಅಟಾಮಿಕ್ ಮಾಡೆಲ್ ಹೇಗಿರುತ್ತೆ, ಅಥವಾ ಬೋಹರ್ಸ್ ಪ್ರಕಾರ ಅಟಾಮಿಕ್ ಮಾಡೆಲ್ ಹೇಗಿರುತ್ತೆ, ಆಟಮಲ್ಲಿ ಎಲೆಕ್ಟ್ರಾನ್ಸ್ ಹೇಗೆ ಅರೇಂಜ್ ಆಗಿರುತ್ತೆ ಅನ್ನೋದನ್ನ ನೋಡೋಣ. ಓಕೆ, ಈಗೇನು ಮಾಡೋಣ, ನಾವು ಬೋರ್ಸ್ ಅಟಾಮಿಕ್ ಮಾಡೆಲ್ ನೋಡೋಣ.
ಈ ಮಾಡೆಲನ್ನು ಬೋಹರ್ಸ್ ಅವರು 1930ಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ಫ್ರೇಮ್ ಮಾಡ್ತಾರೆ. ಇನ್ ದ ಇಯರ್ ಆಫ್ 1913 ಬೋಹರ್ಸ್ ಅವರು ಅಟಾಮಿಕ್ ಮಾಡೆಲ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಪಾಸ್ಟ್ಲೇಟ್ಸ್ ನೋಡೋಣ. ಅಕಾರ್ಡಿಂಗ್ ಟು ಬೋಹರ್ ವಾಟ್ ವಿಲ್ ಬಿ ದ ಆಟಮ್ ಅನ್ನನ್ನು ನೋಡ್ತಾ ಹೋಗೋಣ. ದ ಫಸ್ಟ್ ಪಾಸ್ಟ್ಲೇಟ್ಸ್ ಏನು ಹೇಳುತ್ತೆ ಅಂದರೆ ಬೋರ್ಸ್ ಅಟಾಮಿಕ್ ಮಾಡೆಲ್ದು, ರುದರ್ಫೋರ್ಡ್ ಹೇಳಿದ್ರಲ್ಲ ಫಸ್ಟ್ ಒನ್, ಅದೇ ರೀತಿ ಇಲ್ಲೂ ಬರುತ್ತೆ ಸ್ವಲ್ಪ. ಅಂದರೆ ಇನ್ನು ಒಂದು ಆಟಮ್ ಒಳಗಡೆ ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ ಸುತ್ತ ಒಂದು ಪರ್ಟಿಕ್ಯುಲರ್ ಪಾತಲ್ಲಿ ರೊಟೇಟ್ ಆಗ್ತಾ ಇರುತ್ತೆ, ವಿತ್ ಪರ್ಟಿಕ್ಯುಲರ್ ಎನರ್ಜಿ, ವಿತ್ ಪರ್ಟಿಕ್ಯುಲರ್ ರೇಡಿಯಸ್ಸಲ್ಲಿ ಏನಾಗ್ತಾ ಇರುತ್ತೆ, ರೊಟೇಟ್ ಆಗ್ತಾ ಇರುತ್ತೆ. ಆ ಪರ್ಟಿಕ್ಯುಲರ್ ಪಾತ್ ವಿತ್ ಪರ್ಟಿಕ್ಯುಲರ್ ರೇಡಿಯಸ್ ಇರುತ್ತೆ, ಪರ್ಟಿಕ್ಯುಲರ್ ಎನರ್ಜಿ ಇರುತ್ತೆ. ಅಂದರೆ ಈಗ ನ್ಯೂಕ್ಲಿಯಸ್ ಅಂತ ಅಂದ್ಕೊಂಡ್ರೆ ಅದ್ರ ಸುತ್ತ ಏನು ಎಲೆಕ್ಟ್ರಾನ್ ರೊಟೇಟ್ ಆಗ್ತಾ ಇರುತ್ತೋ ಅದು ಒಂದು ಪರ್ಟಿಕ್ಯುಲರ್ ರೇಡಿಯಸ್ಸು, ಪರ್ಟಿಕ್ಯುಲರ್ ಎನರ್ಜಿಲಿ ರೊಟೇಟ್ ಆಗ್ತಾ ಇರುತ್ತೆ. ಆ ಪಾತನ್ನು ಇವರು ಆರ್ಬಿಟ್ ಅಂತ ಹೇಳಿ ಕರೀತಾರೆ. ಓಕೆ, ಆರ್ಬಿಟ್ ಅಂತ. ಅಥವಾ ಅದಕ್ಕೆ ಇನ್ನೊಂದು ಹೆಸರನ್ನು ಕೂಡ ಕೊಡ್ತಾರೆ, ಸ್ಟೇಷನರಿ ಸ್ಟೇಟ್ಸ್ ಅಂತ ಹೇಳ್ಬಿಟ್ಟು. ಸ್ಟೇಷನರಿ ಸ್ಟೇಟ್ಸ್ ಆರ್ ಇನ್ನೂ ಒಂದು ನೇಮ್ ಕೊಡ್ತಾರೆ, ಅಲೋಡ್ ಎನರ್ಜಿ ಸ್ಟೇಟ್ಸ್ ಅಂತ ಹೇಳ್ಬಿಟ್ಟು. ಅಲೋಡ್ ಎನರ್ಜಿ ಸ್ಟೇಟ್ಸ್, ಇದು ಫಸ್ಟ್ ಪಾಸ್ಟ್ಲೇಟ್ಸ್. ಅಂದರೆ ಆರ್ಬಿಟ್ ಅನ್ನೋದನ್ನ ಇವರು ಕೂಡ ಹೇಳಿದರು, ಯಾರು, ರುದರ್ಫೋರ್ಡು ಕೂಡ ಹೇಳಿದರು. ಬಟ್ ಬೇರೆ ನೇಮನ್ನು ಕೊಡ್ತಾರೆ ಇವರು, ಸ್ಟೇಷನರಿ ಸ್ಟೇಟ್, ಅಲೋಡ್ ಎನರ್ಜಿ ಸ್ಟೇಟ್, ಮತ್ತು ಪರ್ಟಿಕ್ಯುಲರ್ ರೇಡಿಯಸ್ ಇರುತ್ತೆ, ಪರ್ಟಿಕ್ಯುಲರ್ ಎನರ್ಜಿ ಇರುತ್ತೆ ಎಲೆಕ್ಟ್ರಾನ್ಗೆ ಅಂತ ಹೇಳ್ತಾರೆ ಇಲ್ಲಿ. ಇದು ಮೊದಲನೇ ಪಾಸ್ಟ್ಲೇಟ್ಸ್. ಇನ್ನು ಸೆಕೆಂಡ್ ಪಾಸ್ಟ್ಲೇಟ್ಸ್ ಏನು ಹೇಳುತ್ತೆ ಅಂದರೆ, ಒಂದು ಎಲೆಕ್ಟ್ರಾನು ಒಂದು ಪರ್ಟಿಕ್ಯುಲರ್ ಆರ್ಬಿಟಲಲ್ಲಿ ರೊಟೇಟ್ ಆಗಬೇಕಾದ್ರೆ ಅಥವಾ ರಿವಾಲ್ವ್ ಆಗಬೇಕಾದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅದ್ರದ್ದು ಎನರ್ಜಿ ಚೇಂಜ್ ಆಗಲ್ಲ. ನೋ ಚೇಂಜ್ ಇನ್ ದ ಎನರ್ಜಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ನೋ ಚೇಂಜ್ ಇನ್ ಎನರ್ಜಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಟೈಮ್ ಜೊತೆಗೆ ಎನರ್ಜಿ ಚೇಂಜ್ ಆಗಲ್ಲ ಒಂದು ಪರ್ಟಿಕ್ಯುಲರ್ ಆರ್ಬಿಟಲ್ಲಿ ರೊಟೇಟ್ ಆಗಬೇಕಾದ್ರೆ ಅಂತ ಹೇಳ್ತಾರೆ. ಆದರೆ ಒಂದು ಎಲೆಕ್ಟ್ರಾನ್ಗೆ ನೀವೇನಾದರೂ ಎನರ್ಜಿ ಕೊಟ್ಟರೆ, ಈಗ ಇನ್ನೊಂದು ಆರ್ಬಿಟ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಇಫ್ ಯು ಪ್ರೊವೈಡ್ ದ ಎನರ್ಜಿ ಕೊಟ್ಟರೆ ಆ ಎಲೆಕ್ಟ್ರಾನ್ ಏನು ಮಾಡುತ್ತೆ, ಆ ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ. ಅದು ಆಲ್ರೆಡಿ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅಲ್ವಾ. ಸೊ ಯಾವಾಗ ವೆನ್ ಎಲೆಕ್ಟ್ರಾನ್ ಮೂವಿಂಗ್ ಫ್ರಮ್ ಲೋ ಎನರ್ಜಿ ಟು ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಎನರ್ಜಿ ಅಬ್ಸಾರ್ಬ್ ಆಗುತ್ತೆ. ಇದು ಗೊತ್ತಿದೆ ಆಯಿತಾ. ಆ್ಯಂಡ್ ಫಾರ್ ಎನಿ ಎಲೆಕ್ಟ್ರಾನ್ ಈ ಹೈಯರ್ ಎನರ್ಜಿ ಲೆವೆಲ್ ಏನಲ್ಲ ಪರ್ಮನೆಂಟ್ ಅಲ್ಲ, ಪರ್ಮನೆಂಟ್ ಸ್ಟೇಟ್ ಅಲ್ಲ, ಫ್ರ್ಯಾಕ್ಷನ್ ಆಫ್ ಸೆಕೆಂಡು, ಒಂದು ಸೆಕೆಂಡು ಬೇಡ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅದೇನಾಗುತ್ತೆ ಅಂತೆ ಜಂಪ್ ಬ್ಯಾಕ್, ವಾಪಸ್ ಬರುತ್ತೆ. ಓಕೆ, ವಾಪಸ್ ಬರಬೇಕಾದ್ರೆ ಏನು ಮಾಡುತ್ತೆ, ತಾನೇನು ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿತ್ತು ಹೈಯರ್ ಎನರ್ಜಿ ಲೆವೆಲ್ ಹೋಗಬೇಕಾದ್ರೆ ಏನು ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿತ್ತು ಅದನ್ನು ಲಿಬರೇಟ್ ಮಾಡುತ್ತೆ ಅದು. ಓಕೆ, ಸೊ ಎನರ್ಜಿ ರಿಲೀಸಸ್ when it is jumping from higher energy level to lower energy level. ಅರ್ಥ ಆಯ್ತಾ? ಏನು ಸೆಕೆಂಡ್ ಒನ್ ರಿಪೀಟ್ ಮಾಡ್ತೀನಿ ನೋಡಿ. ಒಂದು ಎಲೆಕ್ಟ್ರಾನು ಒಂದು ಪರ್ಟಿಕ್ಯುಲರ್ ಆರ್ಬಿಟಲ್ಲಿ ರೊಟೇಟ್ ಆಗಬೇಕಾದ್ರೆ ಅದ್ರದ್ದು ಎನರ್ಜಿ ಚೇಂಜ್ ಆಗಲ್ಲ ವಿತ್ ರೆಸ್ಪೆಕ್ಟ್ ಟು ಟೈಮ್. ಆದರೆ ಆ ಎಲೆಕ್ಟ್ರಾನ್ಗೆ ನೀವು ಎನರ್ಜಿನ ಕೊಟ್ಟರೆ ಅಥವಾ ಎಲೆಕ್ಟ್ರಾನ್ ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡ್ರೆ ಅದು ಲೋವರಿಂದ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ. ಆ್ಯಂಡ್ ಹೈಯರ್ ಎನರ್ಜಿ ಲೆವೆಲಿಂದ ಲೋವರ್ಗೆ ಬರಬೇಕಾದ್ರೆ ಅದೇನು ಅಬ್ಸರ್ವ್ ಮಾಡ್ಕೊಂಡಿತ್ತು ಆ ಎನರ್ಜಿನ ಎಮಿಟ್ ಮಾಡುತ್ತೆ ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಾರೆ. ಓಕೆ, ಇನ್ನು ಥರ್ಡ್ ಸ್ಟೇಟ್ಮೆಂಟಲ್ಲಿ ಅವರು ಈಗ ಒಂದು ಎಲೆಕ್ಟ್ರಾನ್ ಇದೆ, ಓಕೆನಾ, ಅದು ಫಸ್ಟ್ ಎನರ್ಜಿ ಲೆವೆಲಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಅಂದರೆ ಒಂದು ಆರ್ಬಿಟ್ ಇದೆ, ಅದ್ರ ಎನರ್ಜಿ E1 ಅಂತ ತೊಗೊಳ್ಳೋಣ. ಹೈಯರ್ ಎನರ್ಜಿ ಲೆವೆಲ್ ಇದೆ, ಅದನ್ನು E2 ಅಂತ ತೊಗೊಳ್ಳೋಣ, ನೆಕ್ಸ್ಟ್ ಎನರ್ಜಿ ಲೆವೆಲ್. ಈಗ ಈ ಎಲೆಕ್ಟ್ರಾನ್ ಏನಾಯಿತು, ಮೇಲ್ಗಡೆ ಹೋಗಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ವಾಪಸ್ ಬಂತು ಅಲ್ವಾ. ಬಂದ ಮೇಲೆ ಏನಾಗುತ್ತೆ, ಅದು ರೇಡಿಯೇಷನ್ನ ಎಮಿಟ್ ಮಾಡುತ್ತೆ. ಆ ರೇಡಿಯೇಷನ್ಗೆ ಏನಿರುತ್ತೆ, ಫ್ರೀಕ್ವೆನ್ಸಿ ಇರುತ್ತೆ, ಹೌದಾ. ಆ ಫ್ರೀಕ್ವೆನ್ಸಿ ಕಂಡುಹಿಡಿಬೇಕು. ಆ ಫ್ರೀಕ್ವೆನ್ಸಿನ ಕಂಡುಹಿಡಿಯೋಕ್ಕೆ ಬೋಹರ್ಸ್ ಅವರು ಈಕ್ವೇಷನ್ ಕೊಡ್ತಾರೆ. ಏನು, ಈಗ ನಮಗೆ ಫೆಮಿಲಿಯರ್ ಈಕ್ವೇಷನ್ ಗೊತ್ತಿದೆ, ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿಯಿಂದ ನಾವು ಕಂಡುಹಿಡ್ಕೊಂಡಿದ್ದೀವಿ. ಏನು, E=hν ಅಂತ ಹೇಳ್ಬಿಟ್ಟು. ಇವ್ರು ಅದೇನು ಮಾಡ್ತಾರೆ, ಇನ ಡೆಲ್ಟಾ ಇ ಅಂತ ಹೇಳಿ ತಗೋತಾರೆ. ಡೆಲ್ಟಾ ಇ ಅಂದ್ರೇನು, ಇವ್ರು ಎರಡು ಎನರ್ಜಿ ಲೆವೆಲ್ ಮಧ್ಯೆ ಇರುವಂಥ ಡಿಫ್ರೆನ್ಸು. ಸೊ E2 ಮೈನಸ್ E1 ಅಂತ ಬರ್ಕೋಬೋದಾ. ಸೊ ಅವ್ರೇನು ಹೇಳ್ತಾರೆ ಅಂದರೆ, ನಿಮಗೆ ಫ್ರೀಕ್ವೆನ್ಸಿ ಬೇಕು ಅಂದರೆ, ಈ ರೇಡಿಯೇಷನ್ ಏನು ಎಮಿಟ್ ಆಗ್ತಾ ಇದೆಯೋ ಆ ರೇಡಿಯೇಷನ್ದು ಫ್ರೀಕ್ವೆನ್ಸಿ ಬೇಕು ಅಂದರೆ ಆ ಎರಡು ಎನರ್ಜಿ ಲೆವೆಲ್ ಇದೆಯಲ್ಲ, ಆ ಎಲೆಕ್ಟ್ರಾನು ಹೋಗಿ ಬರ್ತಾ ಇರೋ ಲೆವೆಲ್ಗಳಿದಾವಲ್ಲ, ಆ ಎರಡು ಎನರ್ಜಿ ಲೆವೆಲ್ದು ಡಿಫ್ರೆನ್ಸು ಅದನ್ನು ಬೇಕಾದ್ರೆ ಡೆಲ್ಟಾ ಇ ಅಂತ ಬರ್ಕೋತೀನಿ. ಡಿವೈಡೆಡ್ ಬೈ ಅದನ್ನು ಪ್ಲಾಂಕ್ಸ್ ಕಾನ್ಸ್ಟೆಂಟಿಂದ ನೀವು ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ಫ್ರೀಕ್ವೆನ್ಸಿ ಆಫ್ ಎಮಿಟೆಡ್ ರೇಡಿಯೇಷನ್. ಅಲ್ಲೇನು ರೇಡಿಯೇಷನ್ ಎಮಿಟ್ ಆಗ್ತಿದೆಯೋ ಅದರದ್ದು ಫ್ರೀಕ್ವೆನ್ಸಿನ ನಾವು ಕಂಡುಹಿಡಿಬೋದು. ಹೇಗೆ, ಆ ಎರಡು ಎನರ್ಜಿ ಲೆವೆಲ್ ಮಧ್ಯೆ ಇರುವಂಥ ಎನರ್ಜಿ ಡಿಫ್ರೆನ್ಸನ್ನು ಪ್ಲಾಂಕ್ಸ್ ಕಾನ್ಸ್ಟೆಂಟಿಂದ ಡಿವೈಡ್ ಮಾಡಿದಾಗ ನಮಗೆ ಆ ಎಮಿಟೆಡ್ ರೇಡಿಯೇಷನ್ದು ಫ್ರೀಕ್ವೆನ್ಸಿ ಸಿಗ್ತದೆ. ಅದಕ್ಕೆ ಇದನ್ನು ಬೋಹರ್ಸ್ ಫ್ರೀಕ್ವೆನ್ಸಿ ಈಕ್ವೇಷನ್ ಅಂತಲೂ ಕೂಡ ಕರೀತಾರೆ. ಇದನ್ನು ಬೋಹರ್ಸ್ ಫ್ರೀಕ್ವೆನ್ಸಿ ಈಕ್ವೇಷನ್.
ಅರ್ಥ ಆಯ್ತಾ? ಇದು ಥರ್ಡ್ ಸ್ಟೇಟ್ಮೆಂಟು. ನೆಕ್ಸ್ಟ್ ಫೋರ್ತು ಇನ್ನೊಂದು ಅವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನು ಅಂದರೆ, ಒಂದು ಆಬ್ಜೆಕ್ಟ್ ಅಂತ ಅಂದ್ಕೊಳ್ಳಿ. ಒಂದು ಆಬ್ಜೆಕ್ಟು ಸ್ಟ್ರೈಟಾಗಿ ಮೂವ್ ಆಗ್ತಿದೆ ಅಂದಾಗ ನಾವು ಅದಕ್ಕೆ ಲೀನಿಯರ್ ಮೊಮೆಂಟಮ್ ಇದೆ ಅಂತ ಹೇಳ್ಬೋದು. ಯಾಕೆ? ಅದು ಸ್ಟ್ರೈಟಾಗಿ ಹೋಗ್ತಾ ಇದೆ ಮತ್ತು ಹೋಗ್ಬೇಕಾದ್ರೆ ಏನಾಗುತ್ತೆ, ವೆಲಾಸಿಟಿ ಚೇಂಜ್ ಆಗ್ತಾ ಹೋಗ್ಬೋದು. ಸೊ ಲೀನಿಯರ್ ಮೊಮೆಂಟಮ್ ಇದೆ ಅಂತ ಹೇಳ್ತೀವಿ. ಬಟ್ ಅದೇ ಒಂದು ಆಬ್ಜೆಕ್ಟು ಸರ್ಕ್ಯುಲರ್ ಪಾತಲ್ಲಿ ರೊಟೇಟ್ ಆಗ್ತಾ ಇದ್ರೆ ಅಲ್ವಾ, ಸರ್ಕ್ಯುಲರ್ ಪಾತಲ್ಲಿ ರೊಟೇಟ್ ಆಗ್ತಾ ಇದ್ರೆ ಅದಕ್ಕೆ ಆ್ಯಂಗ್ಯುಲರ್ ಮೊಮೆಂಟಮ್ ಇದೆ ಅಂತ ಹೇಳ್ತೀವಿ ಅಲ್ವಾ. ಮೊಮೆಂಟಮಲ್ಲಿ ಎರಡು ಟೈಪು, ಲೀನಿಯರ್ ಮೊಮೆಂಟಮ್, ಆ್ಯಂಗ್ಯುಲರ್ ಮೊಮೆಂಟಮ್. ಈಗ ನೀವೇ ಗೆಸ್ ಮಾಡಿ, ಎಲೆಕ್ಟ್ರಾನು ಲೀನಿಯರ್ ಪಾತಲ್ಲಿ ಹೋಗ್ತಾ ಇದೆಯಾ, ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಾ ಇದೆಯಾ? ಯಾವ ಪಾತಲ್ಲಿ ಆಗ್ತಾ ಇದೆ? ಸರ್ಕ್ಯುಲರ್ ಪಾತ್. ಸೊ ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಿದೆ ಅಂದರೆ ಅದಕ್ಕೆ ಲೀನಿಯರ್ ಮೊಮೆಂಟಮ್ ಇರಬೇಕಾ, ಆ್ಯಂಗ್ಯುಲರ್ ಮೊಮೆಂಟಮ್ ಇರಬೇಕಾ? ಯಾವುದಿರಬೇಕು? ಆ್ಯಂಗ್ಯುಲರ್ ಮೊಮೆಂಟಮ್ ತಾನೆ. ಸೊ ಎಲೆಕ್ಟ್ರಾನ್ಗೆ ಅರೌಂಡ್ ದ ನ್ಯೂಕ್ಲಿಯಸ್ ಏನಿದೆ, ಆ್ಯಂಗ್ಯುಲರ್ ಮೊಮೆಂಟಮ್ ಇದೆ. ಆ ಆ್ಯಂಗ್ಯುಲರ್ ಮೊಮೆಂಟಮ್ಗೆ ಫಾರ್ಮುಲಾ ಏನು? mv/r, me ಅಂತ ಬರೆಯೋಣ. ಆ್ಯಂಗ್ಯುಲರ್ ಮೊಮೆಂಟಮ್ಗೆ ಫಾರ್ಮುಲಾ ಮಾಸ್ ಇಂಟು ವೆಲಾಸಿಟಿ ಇಂಟು ರೇಡಿಯಸ್ಸು. ಅದು ಎಮ್ ಇ ಅಂದರೆ ಮಾಸ್ ಆಫ್ ದ ಎಲೆಕ್ಟ್ರಾನು, ವಿ ಅಂದರೆ ವೆಲಾಸಿಟಿ, ಆರ್ ಅಂದರೆ ರೇಡಿಯಸ್ಸು. ಆ ಆ್ಯಂಗ್ಯುಲರ್ ಮೊಮೆಂಟಮ್ ಏನಾಗಿರುತ್ತೆ ಅಂದರೆ ಎಲೆಕ್ಟ್ರಾನ್ದು ಇಟ್ ಇಸ್ ಈಕ್ವಲ್ ಟು NH/2π ಅಂತ ಹೇಳ್ತಾರೆ. ಅಂದರೆ ಇಟ್ ಈಸ್ ಕ್ವಾಂಟೈಸ್ಡ್ ಅಂತ ಹೇಳ್ತಾರೆ. ಒಂದು ವರ್ಡ್ ಹೇಳ್ತಾರೆ, ಏನಂತ? ಆ್ಯಂಗ್ಯುಲರ್ ಮೊಮೆಂಟಮ್ ಅರೌಂಡ್ ದ ನ್ಯೂಕ್ಲಿಯಸ್, ಆ್ಯಂಗ್ಯುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್ ಅರೌಂಡ್ ದ ನ್ಯೂಕ್ಲಿಯಸ್ ಇಸ್ ಕ್ವಾಂಟೈಸ್ಡ್ ಅಂತಾರೆ. ಏನಿದು ಕ್ವಾಂಟೈಸ್ಡ್ ಅಂದರೆ? ಅಲ್ಲಿ ಕೊಟ್ಟೆ ನಿಮಗೆ NH/2π ಅಂತ. ಎನ್ ಅಂದರೆ ಏನು? ನ್ಯಾಚುರಲ್ ನಂಬರ್ಸ್ ಗೊತ್ತಿದೆ, 1 2 3 ಅಂತ ಹೇಳ್ಬಿಟ್ಟು. ಈಗ ಯಾವುದೋ ಒಂದು ಎಲೆಕ್ಟ್ರಾನು ಫಸ್ಟ್ ಆರ್ಬಿಟಲಲ್ಲೇ ಅದು ರೊಟೇಟ್ ಆಗಬೇಕು ಅಂದರೆ ಅದ್ರದ್ದು ಆ್ಯಂಗ್ಯುಲರ್ ಮೊಮೆಂಟಮು 1h/2π ಇಷ್ಟಿರಬೇಕು. ಅಷ್ಟಿದ್ರೇ ಅದು ಫಸ್ಟ್ ಆರ್ಬಿಟಲ್ಲಿ ರೊಟೇಟ್ ಆಗೋದು. ಈಗ ಇನ್ನೊಂದು ಎಲೆಕ್ಟ್ರಾನು ಸೆಕೆಂಡ್ ಆರ್ಬಿಟಲ್ಲಿ ಅದು ರೊಟೇಟ್ ಆಗಬೇಕು. ಸೆಕೆಂಡ್ ಆರ್ಬಿಟಲ್ಲಿ ಅದು ರೊಟೇಟ್ ಆಗಬೇಕು ಅಂದರೆ ಅದ್ರದ್ದು ಆ್ಯಂಗ್ಯುಲರ್ ಮೊಮೆಂಟಮ್ ಎಷ್ಟಿರಬೇಕು? 2h/2π. ಬೇಕಾದ್ರೆ 2 2 ಕ್ಯಾನ್ಸಲ್ ಆಗುತ್ತೆ, h/2π ಅಂತ ಬರ್ಕೋಬೋದು. ಹಾಗೆ ಥರ್ಡ್ ಆರ್ಬಿಟಲಲ್ಲಿ ಸುತ್ತಬೇಕು ಅಂದರೆ 3h/2π. ಅಂದರೆ ಪ್ರತಿಯೊಂದು ಆರ್ಬಿಟಲಲ್ಲೂ ರೊಟೇಟ್ ಆಗೋದಕ್ಕೆ ಇಷ್ಟು ಆ್ಯಂಗ್ಯುಲರ್ ಮೊಮೆಂಟಮ್ ಅನ್ನೋದು ಫಿಕ್ಸ್ ಆಗಿರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ಅದನ್ನೇ ಅವರು ಕ್ವಾಂಟೈಸ್ಡ್ ಅಂತ ಹೇಳಿದ್ರು. ಸೊ ಆ್ಯಂಗ್ಯುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್ ಅರೌಂಡ್ ದ ನ್ಯೂಕ್ಲಿಯಸ್ ಈಸ್ quantized. So these are the main 4 postulates given by the Bohr for the atomic model. ಇದು ಬೋಹರ್ಸ್ ಅಟಾಮಿಕ್ ಮಾಡೆಲ್. ಅರ್ಥ ಆಯ್ತಾ? ಸೊ ಬೇಗ ರಿವೈಸ್ ಮಾಡ್ತೀನಿ, ನೋಡ್ಕೊಳ್ಳಿ ಸ್ಟೇಟ್ಮೆಂಟ್ಸು. ಮೊದಲನೇದೇನು? electrons revolving around the nucleus in a circular path with particular energy and particular radius, and it is called orbit or stationary states or allowed energy states. And one particular path ಅಲ್ಲಿ electron revolve ಆಗಬೇಕಾದ್ರೆ with respect to time ಅದರ ಎನರ್ಜಿ ಚೇಂಜ್ ಆಗಲ್ಲ, ಬಟ್ ಇಟ್ ಅಬ್ಸಾರ್ಬ್ ಆದರೆ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ, ಬಟ್ ವಾಪಸ್ ಬರಬೇಕಾದ್ರೆ ಎನರ್ಜಿನ ಎಮಿಟ್ ಮಾಡುತ್ತೆ. ಥರ್ಡ್ ಒನ್ನು ಬೋಹರ್ಸ್ ಫ್ರೀಕ್ವೆನ್ಸಿ ಈಕ್ವೇಷನ್, ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಫೋರ್ತ್ ಒನ್ನು ಕ್ವಾಂಟೈಸ್ಡ್, ಆ್ಯಂಗ್ಯುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್ ಅರೌಂಡ್ ದ ನ್ಯೂಕ್ಲಿಯಸ್ ಈಸ್ ಕ್ವಾಂಟೈಸ್ಡ್. ಸೊ ಕ್ವಾಂಟೈಸ್ಡ್ ಅಂದರೆ ಏನು ಅಂತ ಮೀನಿಂಗನ್ನು ಹೇಳಿದ್ದೀನಿ. ಈಗೇನು ಮಾಡೋಣ, ಈ ಬೋಹರ್ಸ್ ಅಟಾಮಿಕ್ ಮಾಡೆಲ್ದು ಪಾಸ್ಟ್ಯುಲೇಟ್ಸ್ ಏನಿದೆ ಇದನ್ನು ಅವ್ರು ಏನು ಮಾಡ್ತಾರೆ, ಹೈಡ್ರೋಜನ್ ಆಟಮ್ಗೆ ಅಪ್ಲೈ ಮಾಡ್ತಾರೆ. ಹೈಡ್ರೋಜನ್ ಆ್ಯಂಡ್ ಹೈಡ್ರೋಜನ್ ಲೈಕ್ ಆಟಮ್ಸ್ಗೆ ಅಪ್ಲೈ ಮಾಡ್ತಾರೆ. ಏನಿದು ಹೈಡ್ರೋಜನ್ ಲೈಕ್ ಆಟಮ್ಸ್ ಅದು ನೋಡೋಣ. ಹೈಡ್ರೋಜನ್ ಲೈಕ್ ಆಟಮ್ಸ್ ಅಂದ್ರೆ ಏನು, ಮತ್ತು ಹೈಡ್ರೋಜನ್ಗೆ ಯಾವ ರೀತಿ ಅಪ್ಲೈ ಮಾಡಿದ್ರು, ಹೈಡ್ರೋಜನ್ ಲೈಕ್ ಆಟಮ್ಸ್ಗೆ ಅಪ್ಲೈ ಮಾಡಿ ಏನೇನನ್ನು ಅವರು ಈಕ್ವೇಷನ್ಸ್ನ ಡಿರೈವ್ ಮಾಡಿದ್ವು ಅಥವಾ ಏನೇನು ಅಪ್ಲಿಕೇಶನನ್ನು ಫೈಂಡ್ ಔಟ್ ಮಾಡಿದ್ರು ಅನ್ನೋದನ್ನ ನೋಡೋಣ. ಓಕೆ, ಈಗ ನೋಡೋಣ ಬೋಹರ್ಸ್ ಅಟಾಮಿಕ್ ಮಾಡೆಲ್ನ ಹೈಡ್ರೋಜನ್ ಆಟಮ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಈಗ ಒಂದು ಹೈಡ್ರೋಜನ್ ಆಟಮ್ ಅಂತ ತೊಗೊಂಡ್ರೆ ಫಸ್ಟು ಹೈಡ್ರೋಜನ್ ಬರೆಯೋಣ. ಹೈಡ್ರೋಜನ್ ಆಟಮ್ ಒಂದು ಕಡೆ ಬರೀತೀನಿ. ಇನ್ನೊಂದು ಹೈಡ್ರೋಜನ್ ಲೈಕ್ ಆಟಮ್. ಹೈಡ್ರೋಜನ್ ಲೈಕ್ ಆಟಮ್ಸ್ ಏನಿದು, ಫಸ್ಟ್ ಇದ್ರ ಡಿಫ್ರೆನ್ಸ್ ಹೇಳ್ಬಿಡೋಣ. ಈಗ ಹೈಡ್ರೋಜನ್ ಆಟಮ್ ಅಂದರೆ ಇಟ್ ಇಸ್ ಅ 1 ಎಲೆಕ್ಟ್ರಾನ್ ಸಿಸ್ಟಮ್ ಅಲ್ವಾ, ಬಿಕಾಸ್ ಒನ್ ಹೈಡ್ರೋಜನ್ ಆಟಮ್ ಇಸ್ ಹ್ಯಾವಿಂಗ್ ಎ 1 ಎಲೆಕ್ಟ್ರಾನ್. ಹೈಡ್ರೋಜನ್ ಲೈಕ್ ಆಟಮ್ ಅಂದರೆ ಹೈಡ್ರೋಜನ್ ಅಲ್ಲ, 1 ಎಲೆಕ್ಟ್ರಾನ್ ಇರೋವಂಥ ಬೇರೆ ಸ್ಪೀಸೀಸು. ಫಾರ್ ಎಕ್ಸಾಂಪಲ್ಲು ಈಗ ನಾವು ಹೀಲಿಯಂ ತೊಗೊಳ್ಳೋಣ. ಹೀಲಿಯಮ್ದು ಅಟಾಮಿಕ್ ನಂಬರ್ ಎಷ್ಟು? 2. ಅಂದರೆ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. ನಾನು ಹೀಲಿಯಂ +1 ಮಾಡಿದೆ ಅಂತ ಅಂದ್ಕೊಳ್ಳಿ. ಅಂದರೆ ಏನು, 1 +1 ಅಂದ್ರೆ ಅದರ ಏನು, 1 ಎಲೆಕ್ಟ್ರಾನ್ನ ನೀವು ರಿಮೂವ್ ಮಾಡಬೇಕು. 1 ಎಲೆಕ್ಟ್ರಾನ್ನ ರಿಮೂವ್ ಮಾಡಿಬಿಟ್ರೆ ಅಲ್ಲಿ ಉಳಿಯೋದೆಷ್ಟು? 1 ಎಲೆಕ್ಟ್ರಾನ್. ಅಂದರೆ ಇಲ್ಲೂ 1 ಎಲೆಕ್ಟ್ರಾನ್ ಇದೆ, ಹೈಡ್ರೋಜನಲ್ಲೂ 1 ಎಲೆಕ್ಟ್ರಾನ್ ಇದೆ. ನಾವು ಹೀಲಿಯಂ +1 ಈಸ್ ಹೈಡ್ರೋಜನ್ ಲೈಕ್ ಆಟಮ್, ಹೈಡ್ರೋಜನ್ ಥರ ಇರುವಂಥ ಆಟಮ್. ಹೈಡ್ರೋಜನಲ್ಲೂ 1 ಎಲೆಕ್ಟ್ರಾನ್ ಇದೆ, ಇದರಲ್ಲೂ 1 ಎಲೆಕ್ಟ್ರಾನ್ ಇದೆ. ಹಾಗೆ ಲಿಥಿಯಂ ತೊಗೊಳ್ಳೋಣ. ಲಿಥಿಯಂ ಅಟಾಮಿಕ್ ನಂಬರ್ ಎಷ್ಟು? 3. ಓಕೆ, ಅಂದರೆ 3 ಎಲೆಕ್ಟ್ರಾನ್ಸ್ ಇದೆ. ನಾನು +2 ಮಾಡ್ತೀನಿ. ಅಂದರೆ +2 ಅಂದರೆ ಅರ್ಥ ಏನು, 2 ಎಲೆಕ್ಟ್ರಾನ್ನ ತೆಗೆದ್ಬಿಡಿ, ಉಳಿಯೋದೆಷ್ಟು? 1 ಎಲೆಕ್ಟ್ರಾನ್. ನಾವು ದಿಸ್ ಆಲ್ಸೋ ಹೈಡ್ರೋಜನ್ ಲೈಕ್ ಆಟಮ್. ಆ್ಯಂಡ್ ಲಿಥಿಯಂ ಆಯಿತು. ನೆಕ್ಸ್ಟ್ ಬೆರ್ಲಿಯಂ ತಗೊಳ್ಳಿ. ಓಕೆ,
ಸೊ ಬೆರಿಲಿಯಮಲ್ಲಿ ಅಟಾಮಿಕ್ ನಂಬರ್ ಎಷ್ಟು 4, ಓಕೆನಾ. ಅದರಲ್ಲಿ ಏನು ಮಾಡಿಬಿಡಿ 3 ಎಲೆಕ್ಟ್ರಾನ ತೆಗೆದ್ಬಿಡೋಣ, +3 ಮಾಡೋಣ. ಸೊ +3 ಮಾಡಿದ್ರೆ ಅಲ್ಲಿ ಉಳಿಯೋದಷ್ಟು 1 ಎಲೆಕ್ಟ್ರಾನ್. ಸೊ ಇವುಗಳನ್ನ ನಾವು ಹೈಡ್ರೋಜನ್ ಲೈಕ್ ಆಟಮ್ಸ್ ಅಂತ ಹೇಳಿ ಕರಿತೀವಿ, ಯಾಕೆಂದರೆ ದೇ ಹ್ಯಾವ್ ಸಿಮಿಲರ್ ಎಲೆಕ್ಟ್ರಾನ್ಸ್ ವಿತ್ ದ ಹೈಡ್ರೋಜನ್. ಓಕೆ, ಸೊ ಹಾಗಿದ್ರೆ ಫಸ್ಟ್ ಏನು ಮಾಡ್ತಾರೆ ಬೋರ್ಸ್ ಅವರು ಹೈಡ್ರೋಜನ್ ಆಟಮಿಗೆ ರೇಡಿಯಸನ್ನು ಫೈಂಡ್ ಔಟ್ ಮಾಡೋದಕ್ಕೆ ಈಕ್ವೇಷನ್ನ ಕೊಡ್ತಾರೆ. ಏನದು ನೋಡಿ, ರೇಡಿಯಸ್ ಟು ಫೈಂಡ್ ದ ರೇಡಿಯಸ್ ಆಫ್ ಎನಿ ಆರ್ಬಿಟ್ ಇನ್ ಎ ಹೈಡ್ರೋಜನ್ ಆಟಮ್ ಅಂತ ಹೇಳ್ತಾರೆ, ಅದು ಇಸ್ ಈಕ್ವಲ್ ಟು A0 ಇಂಟು n². ಎನ್ ಅಂದರೆ ಕ್ವಾಂಟಮ್ ನಂಬರ್ಸ್, ಅಂದರೆ ಎನರ್ಜಿ ಲೆವೆಲ್ಸ್, ಫಸ್ಟ್ ಎನರ್ಜಿ ಲೆವೆಲ್, ಸೆಕೆಂಡ್ ಎನರ್ಜಿ ಲೆವೆಲ್, ಥರ್ಡ್, ಅಂದರೆ ನ್ಯೂಕ್ಲಿಯಸ್ಸಿಂದ ಫಸ್ಟ್ ಎನರ್ಜಿ ಲೆವೆಲ್ಗೆ ಏನು ರೇಡಿಯಸ್ ಬರ್ಬೋದು ಹೈಡ್ರೋಜನ್ ಆಟಮಲ್ಲಿ, ನ್ಯೂಕ್ಲಿಯಸ್ಸಿಂದ ಸೆಕೆಂಡ್ ಎನರ್ಜಿ ಲೆವೆಲ್ಗೆ ಏನು ರೇಡಿಯಸ್ ಬರ್ಬೋದು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇಲ್ಲಿ A0 ಅನ್ನೋದು ಕಾನ್ಸ್ಟೆಂಟು, ಅದ್ರ ವ್ಯಾಲ್ಯೂ ನಿಮಗೆ 52.9 ಪೈಕೋಮೀಟ್ರ್ ಬರುತ್ತೆ. ಯೂನಿಟ್ ಇಂಪಾರ್ಟೆಂಟು, ಯೂನಿಟ್ ಚೇಂಜ್ ಆದಂಗೆಲ್ಲ ಪಾಯಿಂಟ್ಸ್ಗಳು ಶಿಫ್ಟ್ ಆಗ್ತಾ ಹೋಗುತ್ತೆ. 52.9 ಪೈಕೋಮೀಟ್ರ್ ಬರುತ್ತೆ. ಸೊ RN ಇಸ್ ಈಕ್ವಲ್ ಟು ಏನಂತ ಬರೀಬೋದು ಇಲ್ಲಿ, ಈಗ ನೀವು 52.9 n² ಅಂತ ಬರೀಬೋದು. ಇದು ಟು ಕ್ಯಾಲ್ಕುಲೇಟ್ ದ ರೇಡಿಯಸ್ ಆಫ್ ದ ಡಿಫ್ರೆಂಟ್ ಆರ್ಬಿಟ್ಸ್ ಆಫ್ ದ ಹೈಡ್ರೋಜನ್ ಆಟಮ್, ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ಕೇಳಿದ್ರು ಏನಂತ, ಫೈಂಡ್ ದ ರೇಡಿಯಸ್ ಆಫ್ ಫಸ್ಟ್ ಆರ್ಬಿಟ್ ಆಫ್ ದ ಹೈಡ್ರೋಜನ್ ಆಟಮ್. ಫಸ್ಟ್ ಆರ್ಬಿಟ್ ಅಂದರೆ n ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ 1 ಇಂಟು 52.9. ಅದೇ ಸೆಕೆಂಡ್ ಆರ್ಬಿಟ್ ಅಂತ ಕೇಳಿದ್ರು, ಇಲ್ಲಿ 2 ಹಾಕೋಣ. 2² ಅಂದರೆ ಏನಾಗುತ್ತೆ 4 ಆಗುತ್ತೆ. ಸೊ 4 ಇಂಟು 52.9. ಬಟ್ ಆನ್ಸರ್ ಯಾವುದಲ್ಲಿರುತ್ತೆ ನಿಮಗೆ ಪೈಕೋಮೀಟ್ರಲ್ಲಿರುತ್ತೆ, ಮರಿಬೇಡಿ. ಇದು ಹೈಡ್ರೋಜನ್ಗೆ ಆಯಿತು. ಹೈಡ್ರೋಜನ್ ಲೈಕ್ ಈಗ ಹೀಲಿಯಮ್ಗೆ ಕೇಳಿಬಿಟ್ರು, ಲಿಥಿಯಮ್ಗೆ ಕೇಳಿಬಿಟ್ರು, ಅಲ್ಲೇನಾಗುತ್ತೆ ನಿಮಗೆ ಅಟಾಮಿಕ್ ನಂಬರ್ ಡಿಫ್ರೆನ್ಸ್ ಆಗುತ್ತೆ ಅಲ್ವಾ. ಸೊ ಅವಾಗ ಏನು ಮಾಡಬೇಕು, ಹೈಡ್ರೋಜನ್ ಲೈಕ್ ಆಟಮ್ಸ್ ಕೊಟ್ಟಾಗ A0 ಇಂಟು n² ಡಿವೈಡೆಡ್ ಬೈ Z ಮಾಡಬೇಕು. ಸೊ Z ಅಂದ್ರೆ ಏನು, ಅಟಾಮಿಕ್ ನಂಬರ್. ಈಗ ಫಾರ್ ಎಕ್ಸಾಂಪಲು ಹೀಲಿಯಮ್ದು ಫಸ್ಟ್ ಆರ್ಬಿಟ್ದು ರೇಡಿಯಸನ್ನು ಕಂಡುಹಿಡಿರಿ ಅಂತ ಕೊಟ್ಟರು. ಸೊ ಫಸ್ಟ್ ಆರ್ಬಿಟ್ ಅಂದರೆ n ಇಸ್ ಈಕ್ವಲ್ ಟು 1 ಆಗುತ್ತೆ. ಆದರೆ Z ಎಷ್ಟಾಗುತ್ತೆ, ಈಗ ನಿಮಗೆ ಇಲ್ಲಿ 2 ಹಾಕೋಬೇಕು. ಅದೇ ಲಿಥಿಯಮ್ದು ಫಸ್ಟ್ ಆರ್ಬಿಟ್ ಕೇಳಿದ್ರೆ ಇಲ್ಲಿ 1 ಹಾಕೋತೀರಾ, ಬಟ್ ಇಲ್ಲಿ ಎಷ್ಟು ಹಾಕೋಬೇಕು 3, ಅದರ ಅಟಾಮಿಕ್ ನಂಬರನ್ನು ಹಾಕೋಬೇಕು. ಅರ್ಥ ಆಯ್ತಲ್ವಾ. ಬಟ್ ಯಾವ ಸ್ಟೇಟಲ್ಲಿ, ಲಿಥಿಯಮ್ +2 ಸ್ಟೇಟಲ್ಲಿ ಇದ್ದರೆ ಮಾತ್ರ. ಬರೀ ಲಿಥಿಯಮ್ ಆಟಮ್ಗೆ ನಾವು ಅಪ್ಲೈ ಮಾಡೋಕ್ಕಾಗಲ್ಲ. +2 ಸ್ಟೇಟಲ್ಲಿ ಈ ಫಾರ್ಮುಲಾನ ಅಪ್ಲೈ ಮಾಡ್ಬೋದು. ಯಾಕೆ +2 ಸ್ಟೇಟಲ್ಲಿ, ಆ +2 ಸ್ಟೇಟಲ್ಲಿ ಇಟ್ ಲುಕ್ ಲೈಕ್ ಎ ಹೈಡ್ರೋಜನ್, ಅಂದರೆ ಎಲೆಕ್ಟ್ರಾನ್ಸ್ ಈಕ್ವಲ್ ಇರುತ್ತೆ. ಅರ್ಥ ಆಯ್ತಾ. ಸೊ ರೇಡಿಯಸನ್ನು ಫೈಂಡ್ ಔಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಎನರ್ಜಿನೂ ಫೈಂಡ್ ಔಟ್ ಮಾಡ್ಬೋದು. ಆರ್ಬಿಟ್ಸ್ದು ಎನರ್ಜಿನ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ನೋಡಿ, ಎನರ್ಜಿ ಇಸ್ ಈಕ್ವಲ್ ಟು -RH, ರಿಡ್ಬರ್ಗ್ ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಸೊ ಇಂಟು ಸೊ ನಿಮಗೆ 1/n² ಬರುತ್ತೆ ಇಲ್ಲಿ. ಓಕೆ, 1/n². ಅಂದರೆ ನೋಡಿ, ರೇಡಿಯಸ್ಸು ಎನ್ನಿಗೆ ಡೈರೆಕ್ಟ್ಲಿ ಪ್ರಪೋರ್ಷನ್ ಆಗಿರುತ್ತೆ, ಬಟ್ ಎನರ್ಜಿ ಇನ್ವರ್ಸ್ಲಿ ಪ್ರಪೋರ್ಷನ್ ಆಗಿರುತ್ತೆ. ಓಕೆನಾ. ಇದು ಹೈಡ್ರೋಜನ್ಗೆ ಆಯಿತು. ಇಲ್ಲಿ ರಿಡ್ಬರ್ಗ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ -2.18 ಇಂಟು 10⁻−18 1/n². ಇದು ಜೌಲಲ್ಲಿರುತ್ತೆ. ಓಕೆನಾ. ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಎನರ್ಜಿ ಆಫ್ ಎನಿ ಆರ್ಬಿಟ್ಸ್ ಆಫ್ ಹೈಡ್ರೋಜನ್ ಆಟಮ್ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. ಇದು ಹೈಡ್ರೋಜನ್ಗೆ ಆಯಿತು. ಅದೇ ನಾವು ಪರ್ಟಿಕ್ಯುಲರ್ ಈ ಥರ ಹೀಲಿಯಮ್ +1 ಲಿಥಿಯಮ್ +2ಗೆ ಅಪ್ಲೈ ಮಾಡಬೇಕು ಅಂದರೆ ಸ್ವಲ್ಪ ಫಾರ್ಮುಲಾ ಚೇಂಜ್ ಆಗುತ್ತೆ. ಏನು, ಎನರ್ಜಿ ಇಸ್ ಈಕ್ವಲ್ ಟು -2.18 ಇಂಟು 10⁻−18, ಅಥವಾ ನೀವು ಜೌಲ್ ಇದು RH ಅಂತನಾದರೂ ಬರ್ಕೋಬೋದು ಇಲ್ಲಿ. ಸೊ ಇದು Z ಇಲ್ಲಿ 1 ಆಗಿರುತ್ತೆ. ಹೈಡ್ರೋಜನ್ಗೆ ಅಟಾಮಿಕ್ ನಂಬರು 1 ಇರೋದ್ರಿಂದ ಇಲ್ಲಿ 1 ಹಾಕ್ಕೊಂಡಿದ್ದೀವಿ. ಬಟ್ ಇದಕ್ಕೆ ವೇರಿ ಆಗುತ್ತಲ್ವಾ, ಅದಕ್ಕೆ ಇಲ್ಲಿ ಏನಂತ ಬರ್ಕೊಳ್ಳೋಣ, Z²/n². ಬೇರೆ ಆಟಮ್ಸ್ಗಳಿಗಾದರೆ Z²/n². Z ಅಂದರೆ ಅಟಾಮಿಕ್ ನಂಬರ್. ಈಗ ಹೀಲಿಯಮಲ್ಲಿ ಫಸ್ಟ್ ಆರ್ಬಿಟ್ದು ಎನರ್ಜಿ ನೀವು ಫೈಂಡ್ ಔಟ್ ಮಾಡಬೇಕು ಅಂದರೆ n ಜಾಗದಲ್ಲಿ 1 ಹಾಕೊಳ್ಳಿ, ಬಟ್ Z ಜಾಗದಲ್ಲಿ ಎಷ್ಟು ಹಾಕೋಬೇಕು, 2 ಹಾಕೋಬೇಕು. ಅರ್ಥ ಆಯ್ತಾ. ಲಿಥಿಯಮ್ +2 ಕೇಳಿದ್ರೆ ಲಿಥಿಯಮ್ದು ಅಟಾಮಿಕ್ ನಂಬರ್ 3 ಹಾಕೋಬೇಕು. ಫಸ್ಟ್ ಆರ್ಬಿಟಿಗೆ ಕೇಳಿದ್ರೆ ಫಸ್ಟು, ಸೆಕೆಂಡ್ ಆರ್ಬಿಟಿಗೆ ಕೇಳಿದ್ರೆ ಸೆಕೆಂಡ್ ಅಂತ ಹಾಕೋಬೋದು. ಹೀಗೆ ಬೋಹರ್ಸ್ದು ಅಟಾಮಿಕ್ ಮಾಡೆಲ್ನ ಯೂಸ್ ಮಾಡಿಕೊಂಡು ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಲೈಕ್ ಆಟಮ್ಸ್ದು ರೇಡಿಯಸ್ ಆ್ಯಂಡ್ ಎನರ್ಜಿ ಆಫ್ ದ ಆರ್ಬಿಟ್ಸನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಇದೊಂದು ಗುಡ್ ಅಪ್ಲಿಕೇಶನ್ಸ್ ಆಫ್ ದ ಬೋಹರ್ಸ್ ಅಟಾಮಿಕ್ ಮಾಡೆಲ್. ಮೆರಿಟ್ಸ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ. ಬಟ್ ಈ ಮೆರಿಟ್ಸ್ ಜೊತೆಗೆ ಡಿಮೆರಿಟ್ಸು ಇದೆ, ಅದೇನು ಅಂತ ಆಮೇಲೆ ನೋಡೋಣ. ಮತ್ತು ಈಗ ಇದನ್ನು ಯೂಸ್ ಮಾಡಿಕೊಂಡು ನಾವು ಹೈಡ್ರೋಜನ್ ಸ್ಪೆಕ್ಟ್ರಮಲ್ಲಿ ನಾವೇನು ಮಾಡ್ಬೋದು, ಆ ಲೈನ್ಸ್ದು ಫ್ರೀಕ್ವೆನ್ಸಿನ ಕಂಡುಹಿಡಿಬೋದು ಅಂತ ಹೇಳಿದೆ. ಆ ಫ್ರೀಕ್ವೆನ್ಸಿ ಕಂಡುಹಿಡಿಯೋಕ್ಕೆ ನಾವೇನು ಮಾಡ್ಬೋದು, ಫಾರ್ಮುಲಾನ ಕೊಟ್ಟೆ ನಾನು ನಿಮಗೆ. 109,677 1/n² - 1/n². ಅದೇನು ಫಾರ್ಮುಲಾ ಇದೆಯೋ ಆ ಫಾರ್ಮುಲಾ ಈ ಬೋಹರ್ಸ್ ಅಟಾಮಿಕ್ ಮಾಡೆಲ್ ಕಾನ್ಸೆಪ್ಟ್ ಜೊತೆಗೆ ಏನಾಗುತ್ತೆ, ಮ್ಯಾಚ್ ಆಗುತ್ತೆ. ಓಕೆನಾ. ಹೆಂಗೆ ನೋಡ್ಕೊಳ್ಳಿ.
ಅಲ್ಲಿ ಬಂದಿರೋ ಫಾರ್ಮುಲಾ ಮತ್ತು ಇವ್ರು ಕೊಟ್ಟಿರೋ ಈಕ್ವೇಷನ್ಸನ್ನ ನಾವು ಯೂಸ್ ಮಾಡಿಕೊಂಡ್ರೆ ಆ ಫಾರ್ಮುಲಾ ಈ ಫಾರ್ಮುಲಾ ಜೊತೆಗೆ ಏನಾಗ್ತವೆ, ಮ್ಯಾಚ್ ಆಗ್ತವೆ. ಹೆಂಗೆ ನೋಡಿ, ಡೆಲ್ಟಾ ಇ ಅಂದ್ರೇನಪ್ಪ, ಡೆಲ್ಟಾ ಇ ಅಂದ್ರೇನು, ಎರಡು ಎನರ್ಜಿ ಲೆವೆಲ್ ಮಧ್ಯೆ ಇರುವಂಥ ಎನರ್ಜಿ ಡಿಫ್ರೆನ್ಸ್ E2 ಮೈನಸ್ E1 ಅಂತ ಬರಿಬೋದು. ಈಗ ಇಲ್ಲಿ ಹಾಕೊಳ್ಳೋಣ, E2 ಅಂದರೆ ಏನಾಗುತ್ತೆ ಇಲ್ಲಿ ನಮಗೆ ಮೈನಸ್ RH ಅಂತ ಬರ್ಕೋತೀನಿ ನಾನು. RH ಹೈಡ್ರೋಜನ್ಗೆ ನಾವು ಅಪ್ಲೈ ಮಾಡ್ತಾ ಇರೋದ್ರಿಂದ 1 ಏನಾಗುತ್ತೆ, ಇದು N2² ಆಗುತ್ತೆ. ಕರೆಕ್ಟಾ? 1 N2² ಆಗುತ್ತೆ ಸೆಕೆಂಡ್ ಎನರ್ಜಿ ಲೆವೆಲ್ಲು. ನೆಕ್ಸ್ಟ್ ಮೈನಸ್, ಮತ್ತು ಇದಕ್ಕೆ ಎನರ್ಜಿ ಅಪ್ಲೈ ಮಾಡೋಣ, ಏನಾಗುತ್ತೆ ಮೈನಸ್ RH 1/N1² ಆಗುತ್ತೆ. ಕರೆಕ್ಟಾ? ಈಗ ಅದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ, RH ಕಾಮನ್ ತೊಗೊಳ್ಳೋಣ. ಓಕೆ, ಕಾಮನ್ ತೊಗೊಂಡ್ರೆ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇದನ್ನು ಫಸ್ಟ್ ಬರ್ಕೋತೀನಿ, 1/N1² ಮೈನಸ್ 1/N2² ಆಯಿತು. ಇದು ಎನರ್ಜಿ ಆಯಿತು, ಇದು ಚೇಂಜ್ ಇನ್ ಎನರ್ಜಿ ಆಯಿತು. ಓಕೆನಾ? ಇನ್ನು ನಮಗೆ ಎನರ್ಜಿ ಸಿಕ್ತು. ಈಗ ಎನರ್ಜಿನ ನಾವು ಫ್ರೀಕ್ವೆನ್ಸಿ ಮಾಡಬೇಕು. ಈಗ ನಿಮಗೆ ಗೊತ್ತಿದೆ ಫ್ರೀಕ್ವೆನ್ಸಿ ಫಾರ್ಮುಲಾ ಏನು, E=hν. ಫ್ರೀಕ್ವೆನ್ಸಿ ಬೇಕು ಅಂದಾಗ ಏನಾಗುತ್ತೆ, E/h ಆಗುತ್ತೆ. ಅಂದರೆ ನಮಗೆ ಸಿಕ್ಕಿರೋ ಎನರ್ಜಿನ ನಾವೇನು ಮಾಡಬೇಕು, ಹೆಚ್ಚಿಂದ ಡಿವೈಡ್ ಮಾಡಿದ್ರೆ, ಇಫ್ ಯು ಡಿವೈಡ್ ದಿಸ್ ಈಕ್ವೇಷನ್ ಬೈ h, ಪ್ಲಾಂಕ್ಸ್ ಕಾನ್ಸ್ಟೆಂಟಿಂದ ಡಿವೈಡ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಫ್ರೀಕ್ವೆನ್ಸಿ ಸಿಗುತ್ತೆ. ಅವಾಗ ಎಂತ ಬರೀಬೋದು ನೋಡಿ, ಫ್ರೀಕ್ವೆನ್ಸಿ RH/h ಮಾಡಿದ್ರೆ. ಓಕೆನಾ? ಸೊ ಇದು ಹಾಗೆ ಇಟ್ಕೊಳ್ಳೋಣ, 1/N1² ಮೈನಸ್ 1/N2². ಹೆಚ್ಚಿಂದ ಡಿವೈಡ್ ಮಾಡಿದ್ರೆ ಫ್ರೀಕ್ವೆನ್ಸಿ ಸಿಕ್ತು. ಈಗ ವೇವ್ ನಂಬರ್ ಬೇಕು ನಮಗೆ. ವೇವ್ ನಂಬರ್ಗೆ ಏನು ಫಾರ್ಮುಲಾ ನಿಮಗೆ ಗೊತ್ತಿದೆ, ಏನು, C=ν ಇಂಟು ಲ್ಯಾಂಬ್ಡಾ ತಾನೆ. ಸೊ ನ್ಯೂ ಏನು, C/λ, ಅಥವಾ 1/λ ನೀವೇನಂತ ಬರೀಬೋದು, ν⁻ ಅಂತ ಬರೀಬೋದು. ಈಗ ನನಗೆ ಫ್ರೀಕ್ವೆನ್ಸಿ ಸಿಗಿದೆ, ಬಟ್ ವೇವ್ ನಂಬರ್ ಬೇಕು. ವೇವ್ ನಂಬರ್ ಬೇಕು ಅಂದರೆ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ C ಮಾಡಬೇಕಾ, ವೆಲಾಸಿಟಿ ಆಫ್. ಅಂದರೆ ಈಗ ಫ್ರೀಕ್ವೆನ್ಸಿ ಸಿಕ್ಕಿದೆ ನನಗೆ, ಈ ಫ್ರೀಕ್ವೆನ್ಸಿನ ನಾನು ವೇವ್ ನಂಬರ್ ಮಾಡ್ಕೋಬೇಕು ಅಂದರೆ ಇದನ್ನೇನು ಮಾಡಬೇಕು, C ಇಂದ ಡಿವೈಡ್ ಮಾಡಬೇಕು. ಅಂದರೆ ವೆಲಾಸಿಟಿ ಆಫ್ ಲೈಟಿಂದ ಡಿವೈಡ್ ಮಾಡಿದ್ರೆ ನನಗೇನು ಬರುತ್ತೆ, RH/h ಇಂಟು C ಡಿವೈಡ್ ಮಾಡ್ಕೊಂಬೇಡ. 1/N1² ಮೈನಸ್ 1/N2². ಸೊ ನೀವು ಇದಿಷ್ಟು ಕಾನ್ಸ್ಟೆಂಟು, RH ಕಾನ್ಸ್ಟೆಂಟು ವ್ಯಾಲ್ಯೂ ಕೊಟ್ಟಿದ್ದೀನಿ ಆಲ್ರೆಡಿ. ಈ ಕಡೆ H ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಅದ್ರ ವ್ಯಾಲ್ಯೂನೂ ಗೊತ್ತಿದೆ, C ವ್ಯಾಲ್ಯೂನೂ ಗೊತ್ತಿದೆ. ಇದಿಷ್ಟು ನೀವು ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ 109, ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ ನಿಮಗೆ 109,677 ಬರುತ್ತೆ. ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಇನ್ವರ್ಸಲ್ಲಿ ನಾನು ಹೇಳ್ತಾ ಇರೋದು, N2² ಕನ್ವರ್ಟ್ ಮಾಡ್ಕೊಂಡೆಲ್ಲ ಹಾಕಿದ್ರೆ ಸೆಂಟಿಮೀಟರ್ ಇನ್ವರ್ಸ್ ಬರುತ್ತೆ μ⁻. ಅಂದ್ರೇನು, ಆಗ ಹೈಡ್ರೋಜನ್ ಸ್ಪೆಕ್ಟ್ರಮಲ್ಲಿ ವೇವ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನು ಈಕ್ವೇಷನ್ ಕೊಟ್ಟಿದ್ರು ಅದನ್ನು ಬೋಹರ್ಸ್ದು ಈಕ್ವೇಷನ್ಸ್ನ ನಾವು ಯೂಸ್ ಮಾಡಿಕೊಂಡು ಸೇಮ್ ಅದೇ ಈಕ್ವೇಷನ್ಗೆ ಎಂಡ್ ಆಗ್ತೀವಿ. ಅಂದರೆ ಎರಡೂ ಕೂಡ ಮ್ಯಾಚ್ ಆಗ್ತದೆ ಅನ್ನೋದನ್ನ ನಾವು ಈ ರೀತಿ ಪ್ರೂವ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಸೊ ಇದು ಅಪ್ಲಿಕೇಶನ್ಸ್ ಆಫ್ ದ ಬೋಹರ್ಸ್ ಅಟಾಮಿಕ್ ಮಾಡೆಲ್ ಅಥವಾ ಮೆರಿಟ್ಸ್ ಅಂತ ಹೇಳ್ಬೋದು. ಬೋಹರ್ಸ್ ಅಟಾಮಿಕ್ ಮಾಡೆಲಿಂದ ಆದಂಥ ಯೂಸಸ್ ಅಂತ ಹೇಳ್ಬೋದು. ಓಕೆನಾ? ಬಟ್ ಯೂಸಸ್ ಜೊತೆಗೇ ಸಮ್ ಡಿಮೆರಿಟ್ಸು ಇದೆ. ಬೋಹರ್ಸ್ ಅಟಾಮಿಕ್ ಮಾಡೆಲಲ್ಲಿ ಕೆಲವು ಡಿಮೆರಿಟ್ಸ್ ಇದೆ. ಅದೇನು ಡಿಮೆರಿಟ್ಸು ಅಂತ ಹೇಳಿ ನೋಡೋಣ. ಓಕೆ, ಈಗ ಡಿಮೆರಿಟ್ಸ್ ನೋಡೋಣ. ಬೋಹರ್ಸ್ ಅಟಾಮಿಕ್ ಮಾಡೆಲ್ದು ಡಿಮೆರಿಟ್ಸ್ ಏನೇನಿತ್ತು ಅಂತ ಹೇಳಿ. ಈಗ ನಾನು ಫಸ್ಟ್ ಹೇಳ್ದಾಗೆ ಈ ಬೋಹರ್ಸ್ ಅಟಾಮಿಕ್ ಮಾಡೆಲ್ನ ನಾವು ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ಗೆ ಅಪ್ಲೈ ಮಾಡ್ಬೋದು. ನಾನು ಹೇಳಿದೆ ಹೈಡ್ರೋಜನ್ ಲೈಕ್ ಆಟಮ್ನೇ ನಾವು ತೊಗೋಬೇಕು ಅಂತ ಹೇಳ್ಬಿಟ್ಟು. ಬಟ್ ಸ್ಟಾರ್ಟಿಂಗು ಹೀಲಿಯಂ, ಲಿಥಿಯಂ ಅದರಲ್ಲಿ ಏನು ಮಾಡ್ಬೋದು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಡಿಮೆ ಇರುತ್ತೆ, ಅದನ್ನು ರಿಮೂವ್ ಮಾಡಿ ನಾವು ಹೈಡ್ರೋಜನ್ ಲೈಕ್ ಆಟಮ್ ಮಾಡ್ಬೋದು, ಸ್ಪೀಸಿಸ್ ಮಾಡ್ಬೋದು +1 ಸ್ಟೇಟಿಗೆ. ಆದರೆ ಹೈಯರ್ ಲೆವೆಲ್ಗೆ ಹೋಗ್ತಾ ಹೋಗ್ತಾ ಅಟಾಮಿಕ್ ನಂಬರ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ಗಳು ಬರ್ತವೆ. ಸೊ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ಗಳಿಗೆ ನಾವು ಈ ಬೋಹರ್ಸ್ ಅಟಾಮಿಕ್ ಮಾಡೆಲ್ನ ಅಪ್ಲೈ ಮಾಡೋದು ಕಷ್ಟ ಆಗುತ್ತೆ. ಇದು ಮೊದಲನೇ ಡಿಮೆರಿಟ್. ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್. ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ಗೆ ಅಪ್ಲೈ ಮಾಡೋದು ಕಷ್ಟ ಆಗ್ತದೆ ಅನ್ನೋದು ಒಂದು. ಇನ್ನೊಂದು, ಹೈಡ್ರೋಜನ್ ಸ್ಪೆಕ್ಟ್ರಮನ್ನ ನಾನೇನು ಸ್ಪೆಕ್ಟ್ರಮ್ ಬರೆದಿದ್ನೋ ಆಲ್ರೆಡಿ, ಅದನ್ನು ನಾವು ಇನ್ನೂ ಇಂಪ್ರೂವ್ ಆಗಿರುವಂಥ ಹೈ ಕ್ವಾಲಿಟಿ ಇರುವಂಥ ಮೈಕ್ರೋಸ್ಕೋಪಲ್ಲಿ ನಾವು ನೋಡಿದಾಗ ಏನಾಗುತ್ತೆ ಅಂದರೆ, ಈಗ ನಾವು ಆರ್ಡಿನರಿ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಒಂದು ಲೈನ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಹೀಗೊಂದು ಲೈನ್ ಇರುತ್ತೆ. ಬಟ್ ಅದನ್ನೇ ನಾವು ಇನ್ನೂ ಅಲ್ಟ್ರಾ ಮೈಕ್ರೋಸ್ಕೋಪ್, ಒಳ್ಳೆ ಇಂಪ್ರೂವ್ ಇರುವಂಥ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ, ಹೈ ಕ್ವಾಲಿಟಿ ಮೈಕ್ರೋಸ್ಕೋಪ್ಸಲ್ಲಿ ಆ ಒಂದು ಲೈನ್ ಒಳಗಡೆನೆ 2 ಲೈನ್ಸ್ ಇರುತ್ತೆ. ಒಂದು ಲೈನ್ ಒಳಗಡೆ 2 ಲೈನ್ ಇರುತ್ತೆ. ಆರ್ಡಿನರಿಲಿ ನೋಡಿದಾಗ ಒಂದು ಥರ ಕಾಣಿಸ್ತಾ ಇರುತ್ತೆ. ಇನ್ನೂ ಇಂಪ್ರೂವ್ ಇರುವಂಥ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಏನಾಗುತ್ತೆ, ಆ ಒಂದು ಲೈನೇ 2 ಲೈನಾಗಿ ಕಾಣಿಸ್ತಾ ಇರುತ್ತೆ. ಅದನ್ನು ಫೈನ್ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೀವಿ. ಇಸ್ ಅ ಫೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಅಂತ ಹೇಳಿ ಕರೀತಾರೆ. ಬಟ್ ಇದು ಯಾಕೆ 2 ಲೈನ್ ಬಂತು, ಆ ಫೈನ್ ಸ್ಟ್ರಕ್ಚರ್, ಫೈನ್ ಸ್ಪೆಕ್ಟ್ರಮ್ ಯಾಕೆ ಬರ್ತಾ ಇದೆ ಅನ್ನೋದಕ್ಕೆ ಬೋಹರ್ಸ್ ಅವರು ರೀಸನನ್ನು ಕೊಡಲಿಲ್ಲ. ಇದು ಅನದರ್ ಡಿಮೆರಿಟ್.
ಇನ್ನೊಂದು ಡಿಮೆರಿಟ್ ಏನು ಅಂದರೆ, ಈಗ ಯಾವುದೋ ಒಂದು ಸ್ಪೆಕ್ಟ್ರಮ್ ಇದೆ, ಹೀಗೆ ಹೈಡ್ರೋಜನ್ದು ಸ್ಪೆಕ್ಟ್ರಮ್ ಇದೆ, ಇದಕ್ಕೆ ನಾವೇನಾದರೂ ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ಲೈ ಮಾಡಿದ್ರೆ, ಇಫ್ ಯು ಅಪ್ಲೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ದೆನ್ ದಟ್ ಲೈನ್ ವಿಲ್ ಸ್ಪ್ಲಿಟ್ ಇಂಟು ನಂಬರ್ ಆಫ್ ಲೈನ್ಸ್. ಹೀಗೆ ನಂಬರ್ ಆಫ್ ಲೈನ್ಸ್ ಆಗಿ ಏನಾಗುತ್ತೆ, ಅದು ಸ್ಪ್ಲಿಟ್ ಆಗುತ್ತೆ. ಒಂದು ಲೈನ್ ಇರೋದು ನಂಬರ್ ಆಫ್ ಲೈನ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ. ಆ್ಯಂಡ್ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಎ ಝೀಮಾನ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಓಕೆನಾ. ಅದೇ ರೀತಿ ಆ ಒಂದು ಪರ್ಟಿಕ್ಯುಲರ್ ಲೈನಿಗೆ ನೀವು ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿ. ಸೊ ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗಲೂ ಕೂಡ ಏನಾಗುತ್ತೆ, ನಂಬರ್ ಆಫ್ ಲೈನ್ಸ್ ಆಗಿ ಅದು ಸ್ಪ್ಲಿಟ್ ಆಗುತ್ತೆ. ಇದನ್ನು ಸ್ಟಾರ್ಕ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಓಕೆ. ಹೈಡ್ರೋಜನ್ ಸ್ಪೆಕ್ಟ್ರಮ್ದು ಒಂದು ಲೈನು ಸ್ಪ್ಲಿಟ್ ಇಂಟು ನಂಬರ್ ಆಫ್ ಲೈನ್ಸ್ ಬೈ ಅಪ್ಲೈಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ದೆನ್ ಇಟ್ ಇಸ್ ಕಾಲ್ಡ್ ಝೀಮಾನ್ ಎಫೆಕ್ಟ್. ಈ ಸೇಮ್ ಪ್ರೋಸೆಸ್ ಟೇಕಿಂಗ್ ಪ್ಲೇಸ್ ಆಫ್ಟರ್ ಅಪ್ಲೈಯಿಂಗ್ ಎಲೆಕ್ಟ್ರಿಕ್ ಫೀಲ್ಡ್, ದೆನ್ ಇಟ್ ಇಸ್ ಕಾಲ್ಡ್ ಸ್ಟಾರ್ಕ್ ಎಫೆಕ್ಟ್. ಸೊ ಈ ಎರಡು ಎಫೆಕ್ಟ್ ಏನಕ್ಕೆ ಆಗ್ತಾ ಇದೆ, ಈ ಥರ ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಆ ಒಂದು ಲೈನ್ ಇರೋದು ನಂಬರ್ ಆಫ್ ಲೈನ್ಸ್ ಆಗಿ ಯಾಕೆ ಸ್ಪ್ಲಿಟ್ ಆಗ್ತಿದೆ ಅನ್ನೋದಕ್ಕೆ ಬೋರ್ಸ್ ಅವರು ರೀಸನನ್ನು ಕೊಡಲಿಲ್ಲ. ಇದು ಅನದರ್ ಡಿಮೆರಿಟ್. ಇನ್ನು ಲಾಸ್ಟ್ ಡಿಮೆರಿಟ್ ಏನು ಅಂದರೆ, ಈಗ ಆಟಮಲ್ಲಿ ಆಟಮ್ಸ್ ಎಲೆಕ್ಟ್ರಾನ್ಸ್ಗಳು ಓವರ್ಲ್ಯಾಪ್ ಆಗಿ, ಈಗ ಡಿಫ್ರೆಂಟ್ ಆಟಮ್ಸ್ಗಳು ಕಂಬೈನ್ ಆಗಿ ಹೇಗೆ ಬಾಂಡ್ ಫಾರ್ಮ್ ಆಗುತ್ತೆ. ಆಟಮ್ಸ್ ಇರೋದು ಮಾಲಿಕ್ಯೂಲ್ ಹೇಗಾಗುತ್ತೆ. ಈಗ ಹೈಡ್ರೋಜನ್ ಆಟಮ್ ಕಂಬೈನ್ ಆಯಿತು, ಹೈಡ್ರೋಜನ್ ಮಾಲಿಕ್ಯೂಲ್ ಆಯಿತು. ಮಾಲಿಕ್ಯೂಲ್ ಆಗಬೇಕು ಅಂದರೆ ಅವೆರಡರ ಮಧ್ಯೆ ಬಾಂಡ್ ಫಾರ್ಮ್ ಆಗಬೇಕು. ಹೇಗೆ ಆ ಎರಡು ಹೈಡ್ರೋಜನ್ ಆಟಮ್ಗಳು ಅಥವಾ ಎರಡು ಎನಿ ಆಟಮ್ಗಳು ಕಂಬೈನ್ ಆಗಿ ಮಾಲಿಕ್ಯೂಲ್ ಆಗ್ತದೆ, ಹೇಗೆ ಬಾಂಡ್ ಫಾರ್ಮ್ ಆಗುತ್ತೆ ಬಿಟ್ವೀನ್ ಟು ಆಟಮ್ಸ್ ಅನ್ನೋದನ್ನ ಇವರು ಬಾಂಡ್ ಫಾರ್ಮೇಷನ್ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ನ ಬೋರ್ಸ್ ಅವರು ಕೊಡಲಿಲ್ಲ. ದೀಸ್ ಆರ್ ದ ಮೇನ್ ಡಿಮೆರಿಟ್ಸ್ ಆಫ್ ದ ಬೋಹರ್ಸ್ ಅಟಾಮಿಕ್ ಮಾಡೆಲ್. ಅರ್ಥ ಆಯ್ತಾ. ಈಗ ಇದರಲ್ಲೂ ಲಿಮಿಟೇಷನ್ಸ್ ಇದೆ ಅಂದರೆ ಇದನ್ನು ಓವರ್ಕಮ್ ಮಾಡೋಕ್ಕೆ ಇನ್ನೊಂದು ಅಟಾಮಿಕ್ ಮಾಡೆಲ್ ಇರಲೇಬೇಕು. ಸೊ ಅದಿದೆ, ಯಾವುದು ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಅಂತಿದೆ. ಅಟಾಮಿಕ್ ಮಾಡೆಲ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮೇಲೆ ಮಾಡಿರುವಂಥ ಅಟಾಮಿಕ್ ಮಾಡೆಲ್ಲು. ಬಟ್ ಆ ಮಾಡೆಲ್ ಫಾರ್ಮ್ ಆಗೋದಕ್ಕೆ ಎಗೇನು ಇನ್ ಬಿಟ್ವೀನ್ ಬೋರ್ಸ್ ಅಟಾಮಿಕ್ ಮಾಡೆಲ್ ಆ್ಯಂಡ್ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಸಮ್ ಥಿಯರೀಸ್ ಎಕ್ಸಿಸ್ಟ್ ಆಗುತ್ತೆ. ಓಕೆನಾ. ಅದು ಡಿ ಬ್ರಾಗ್ಲಿ ವೇವ್ ಈಕ್ವೇಷನ್ ಅಂತ ಹೇಳ್ಬಿಟ್ಟು, ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಹೇಳ್ಬಿಟ್ಟು, ಈ ಎರಡು ಥಿಯರಿಯಿಂದ ಏನಾಗುತ್ತೆ ಅಂದರೆ ಇನ್ನೊಂದು ಅಟಾಮಿಕ್ ಮಾಡೆಲ್ ಅಂದರೆ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಮಾಡೋದಕ್ಕೆ ಈ ಎರಡೂ ಥಿಯರಿ ಸ್ವಲ್ಪ ಅನುಕೂಲ ಮಾಡ್ತವೆ. ಈಗ ಹೇಗೆ ಬೋರ್ಸ್, ಈಗ ರದರ್ಫೋರ್ಡ್ ಮಾಡೆಲಿಂದ ಬೋರ್ಸ್ ಅಟಾಮಿಕ್ ಮಾಡೆಲ್ ಫಾರ್ಮ್ ಆಗೋದಕ್ಕೆ ಕೆಲವು ಥಿಯರೀಸ್ ಹೆಲ್ಪ್ ಆಯಿತು ಅಲ್ವಾ. ಏನು ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಆಗಿರ್ಬೋದು, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಿರ್ಬೋದು, ಈ ಥಿಯರಿಗಳು. ಹಾಗೆ ಈ ಬೋರ್ಸ್ ಅಟಾಮಿಕ್ ಮಾಡೆಲಲ್ಲಿರುವಂಥ ಡಿಮೆರಿಟ್ಸ್ನ ಓವರ್ಕಮ್ ಮಾಡೋಕ್ಕೆ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ನ ಫಾರ್ಮ್ ಮಾಡಿದ್ರು. ಸೊ ಅವೆರಡರ ಮಧ್ಯೆ ಸಮ್ ಥಿಯರಿ, ಆ ಮಾಡೆಲ್ಗಳ ಮಧ್ಯೆ ಒಂದಷ್ಟು ಥಿಯರಿ ಎಕ್ಸಿಸ್ಟ್ ಆಗುತ್ತೆ. ದಟ್ ಈಸ್ ಡಿ ಬ್ರಾಗ್ಲಿ ವೇವ್ ಈಕ್ವೇಷನ್ ಆ್ಯಂಡ್ ಅನದರ್ ಒನ್ ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಫಸ್ಟ್ ಏನು ಮಾಡೋಣ, ಇವೆರಡು ಥಿಯರಿ ಬಗ್ಗೆ ತಿಳ್ಕೊಳ್ಳೋಣ. ಡಿ ಬ್ರಾಗ್ಲಿ ವೇವ್ ಈಕ್ವೇಷನ್ ಏನು ಹೇಳುತ್ತೆ, ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅನ್ನೋದನ್ನ ಫಸ್ಟು ತಿಳ್ಕೊಳ್ಳೋಣ. ತಿಳ್ಕೊಂಡ ಮೇಲೆ ನಾವು ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ಗೆ ಹೋಗೋಣ. ಓಕೆ. ಈಗ ನಾವು ನೆಕ್ಸ್ಟ್ ಥಿಯರಿ ಫಾರ್ಮ್ ಆಗಿರೋದನ್ನ ನೋಡೋಣ. ಯಾವುದು ಡಿ ಬ್ರಾಗ್ಲಿ ಮತ್ತು ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಅದರಲ್ಲಿ ಫಸ್ಟು ಡಿ ಬ್ರಾಗ್ಲಿ ಥಿಯರಿ ನೋಡೋಣ. ಅದನ್ನು ಡಿ ಬ್ರಾಗ್ಲಿ ವೇವ್ ಈಕ್ವೇಷನ್ ಅಂತಲೂ ಕೂಡ ಕರಿತೀವಿ ನಾವು. ಅದನ್ನು ಡಿ ಬ್ರಾಗ್ಲಿ ವೇವ್ ಈಕ್ವೇಷನ್ ಅಂದರೆ ಇದು ಏನು ಹೇಳುತ್ತೆ ಅಂದರೆ ಡ್ಯುಯಲ್ ನೇಚರ್ ಅಂತ ಹೇಳಿದೆ ನಿಮಗೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಕಾನ್ಸೆಪ್ಟ್ ಬಂದಾಗ ಅಲ್ಲಿ ಡ್ಯುಯಲ್ ನೇಚರ್ ಅಂತ ಹೇಳಿದೆ. ಏನು ಡ್ಯುಯಲ್ ನೇಚರು? ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು ಅದು ಎರಡು ಕ್ಯಾರೆಕ್ಟರ್ನ ಎಕ್ಸಿಬಿಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ಲು ಆ ಸ್ಪೇಸಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಮೂವ್ ಆಗಬೇಕಾದ್ರೆ ಇಟ್ ಮೂವ್ ಲೈಕ್ ಎ ವೇವ್, ಅಥವಾ ವೇವ್ ನೇಚರ್ನ ಎಕ್ಸಿಬಿಟ್ ಮಾಡುತ್ತೆ ಯಾವಾಗ ಸ್ಪೇಸಲ್ಲಿ ಮೂವ್ ಆಗಬೇಕಾದ್ರೆ. ಅದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಒಂದು ಆಬ್ಜೆಕ್ಟ್ ಮೇಲೆ ಬಿದ್ದಾಗ ಅದು ಪಾರ್ಟಿಕಲ್ ನೇಚರನ್ನು ತೋರಿಸುತ್ತೆ. ಸೊ ಅದನ್ನು ಡ್ಯುಯಲ್ ನೇಚರ್ ಅಂತ ಹೇಳಿ ಕರಿತೀವಿ. ಒಂದು ಸಿಚುಯೇಷನಲ್ಲಿ ವೇವ್ ಆಗಿ ಬಿಹೇವ್ ಮಾಡ್ತಾ ಇರುತ್ತೆ, ಇನ್ನೊಂದು ಸಿಚುಯೇಷನಲ್ಲಿ ಪಾರ್ಟಿಕಲ್ ಆಗಿ ಬಿಹೇವ್ ಮಾಡುತ್ತೆ. ಅದನ್ನು ಡ್ಯುಯಲ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಹೇಳ್ತೀವಿ. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗೆ ಡ್ಯುಯಲ್ ನೇಚರ್ ಇತ್ತು ಅಂತ ಗೊತ್ತು. ಆದರೆ ಈಗೇನು ಬೋರ್ಸ್ ಅಟಾಮಿಕ್ ಮಾಡೆಲ್ ಮಾಡಿದ್ರು, ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಮಾಡಿದ್ರು, ಇವ್ರುಗಳೆಲ್ಲ ಒಂದು ಕಾಮನ್ ಮಿಸ್ಟೇಕ್ಸ್ ಏನಿತ್ತು ಅಂದರೆ ಅವರು ಡ್ಯುಯಲ್ ನೇಚರನ್ನು ಕನ್ಸಿಡರ್ ಮಾಡಿರಲಿಲ್ಲ. ವೇವ್ ನೇಚರ್ ಮತ್ತು ಪಾರ್ಟಿಕಲ್ ನೇಚರ್ ಎರಡನ್ನೂ ಕನ್ಸಿಡರ್ ಮಾಡಿರಲಿಲ್ಲ. ಯಾಕೆಂದರೆ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗೆ ಮಾತ್ರ ಇರುತ್ತೆ, ಮ್ಯಾಟರ್ಗಿರಲ್ಲ ಅಂತ ಅಂದ್ಕೊಂಡಿದ್ರು. ಓಕೆ. ಬಟ್ ಡಿ ಬ್ರಾಗ್ಲಿ ಏನು ಹೇಳ್ತಾರೆ ಅಂದರೆ ಹೇಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗೆ ಡ್ಯುಯಲ್ ನೇಚರ್ ಇದೆಯೋ ಹಾಗೆ ಮ್ಯಾಟರ್ಗೂ ಕೂಡ, ಮ್ಯಾಟರ್ ಅಂದರೆ ಗೊತ್ತಿದೆ ಅಲ್ವಾ, ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ ಆ್ಯಂಡ್ ಆಕ್ಯುಪೈ ದ ಸ್ಪೇಸ್, ಅವಕ್ಕೂ ಕೂಡ ಇನ್ಕ್ಲೂಡಿಂಗ್ ಎಲೆಕ್ಟ್ರಾನ್ಗೂ ಕೂಡ ಡ್ಯುಯಲ್ ನೇಚರ್ ಇದೆ. ವೇವ್ ನೇಚರು ಇದೆ, ಪಾರ್ಟಿಕಲ್ ನೇಚರು ಇದೆ ಅನ್ನೋದನ್ನ ಇವರು 1924
ಓಕೆ 1924 ಇವರು ಅದನ್ನು ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ಸೊ ಮ್ಯಾಟರ್ಗೂ ಕೂಡ ಡ್ಯುಯಲ್ ನೇಚರ್ ಇದೆ ಅಂತ ಹೇಳಿಬಿಟ್ಟು ಅವರು ಆ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ಗೆ ಒಂದು ಈಕ್ವೇಷನ್ನ ಡಿರೈವ್ ಮಾಡ್ತಾರೆ. ಓಕೆ, ದಟ್ ಈಸ್ ಅಂದರೆ ಎರಡೂ ನೇಚರ್ನ ಕ್ಲಬ್ ಮಾಡ್ತಾರೆ, ಅಂದರೆ ವೇವ್ ನೇಚರು ಮತ್ತು ಪಾರ್ಟಿಕಲ್ ನೇಚರ್ ಎರಡನ್ನೂ ಕ್ಲಬ್ ಮಾಡಿ ಒಂದು ಈಕ್ವೇಷನ್ನ ಕೊಡ್ತಾರೆ. ಅದನ್ನೇ ಅವರು ಡಿ ಬ್ರಾಗ್ಲಿ ವೇವ್ ಈಕ್ವೇಷನ್ ಅಂತ ಹೇಳಿ ಕರಿತೀವಿ. ಅದರ ಫಾರ್ಮುಲಾ ಏನು ಅಂದರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h/m/v. ಸೊ ಲ್ಯಾಂಬ್ಡಾ ಅಂದ್ರೇನು? ವೇವ್ ಲೆಂತ್. ಎಚ್ ಅಂದರೆ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್, ಆಲ್ರೆಡಿ ನಮ್ಗೆ ಗೊತ್ತಿದೆ. ಎಮ್ ಅಂದರೆ ಮಾಸ್, ವಿ ಅಂದರೆ ವೆಲಾಸಿಟಿ. ಸೊ ಇದು ಈ ಲ್ಯಾಂಬ್ಡಾ ಇದೆಯಲ್ಲ, ಇದು ಒಂದು ಆಬ್ಜೆಕ್ಟ್ದು ವೇವ್ ನೇಚರ್ನ ಇಂಡಿಕೇಟ್ ಮಾಡುತ್ತೆ. m/v ಇದೆಯಲ್ಲ, ಇದೇನು ಮಾಡುತ್ತೆ? ಪಾರ್ಟಿಕಲ್ ನೇಚರ್ನ ಇಂಡಿಕೇಟ್ ಮಾಡುತ್ತೆ. ಸೊ ಆ ಎರಡನ್ನೂ ಕ್ಲಬ್ ಮಾಡಿರೋದ್ರಿಂದ ಮ್ಯಾಟರ್ ಏನು ಹೇಳುತ್ತೆ? ಮ್ಯಾಟರ್ ಕೂಡ ಡ್ಯುಯಲ್ ನೇಚರ್ನ ಎಕ್ಸಿಬಿಟ್ ಮಾಡುತ್ತೆ ಅನ್ನೋದು ಈ ಈಕ್ವೇಷನ್ ಪ್ರೂವ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h ಬೈ ಮಾಸ್ ಇಂಟು ವೆಲಾಸಿಟಿ. ಏನಂತ ಬರೀಬೋದು? ಮೊಮೆಂಟಮ್. ಸೊ ಮಾಸ್ ಇಂಟು ವೆಲಾಸಿಟಿನ ಏನಂತ ಬರೀಬೋದು ನಾವು? ಮೊಮೆಂಟಮ್ ಅಂತ ಹೇಳಿ ಬರೀಬೋದು. ಇದು ಡಿ ಬ್ರಾಗ್ಲಿ ಈ ವೇವ್ ಈಕ್ವೇಷನ್. ಅರ್ಥ ಆಯ್ತಾ? ಸೊ ಇದನ್ನೇನು ಮಾಡ್ತಾರೆ ಅಂದರೆ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಏನು ಮಾಡ್ತಾರೆ ಅಂದರೆ ಇವ್ರು ಹೇಳಿದ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೋತಾರೆ. ಅಂದರೆ ಒಂದು ಮ್ಯಾಟರ್ಗೆ ವೇವ್ ನೇಚರು ಪಾರ್ಟಿಕಲ್ ನೇಚರ್ ಎರಡೂ ಇದೆ ಅನ್ನೋದನ್ನ ಅವರು ಕನ್ಸಿಡರ್ ಮಾಡ್ತಾರೆ. ಯಾರು? ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್. ಆದರೆ ಬೋಹರ್ಸ್ ಮಾಡೆಲಲ್ಲಿ ಇದನ್ನು ಕನ್ಸಿಡರ್ ಮಾಡಿರಲ್ಲ. ಅರ್ಥ ಆಯ್ತಲ್ವಾ? ಸೊ ಬೋಹರ್ಸ್ ಮಾಡೆಲ್, ಬೋರ್ಸ್ ಅಟಾಮಿಕ್ ಮಾಡೆಲ್ಗೆ ಅಥವಾ ಬೋಹರ್ಸ್ ಅವ್ರು ಹೇಳಿರುವಂಥ ಒಂದು ಸ್ಟೇಟ್ಮೆಂಟ್ ಇದೆ, ಆ ಸ್ಟೇಟ್ಮೆಂಟಿಗೆ ಅಪೋಸಿಟ್ ಆಗಿ ಇನ್ನೊಂದು ಥಿಯರಿ ಫಾರ್ಮ್ ಆಗುತ್ತೆ. ಏನು? ಈಗ ಬೋರ್ಸ್ ಅವ್ರು ಹೇಳಿದರು ಏನಂತ? ಒಂದು ಆಟಮ್ ಅಂತ ತೊಗೊಂಡ್ರೆ ಅರೌಂಡ್ ದ ನ್ಯೂಕ್ಲಿಯಸ್ಸು ಎಲೆಕ್ಟ್ರಾನ್ ಒಂದು ಪರ್ಟಿಕ್ಯುಲರ್ ಪಾತಲ್ಲಿ ಇರುತ್ತೆ, ಒಂದು ಪರ್ಟಿಕ್ಯುಲರ್ ಪಾತಲ್ಲಿ ಪರ್ಟಿಕ್ಯುಲರ್ ಎನರ್ಜಿಲಿ ಏನಾಗ್ತಾ ಇರುತ್ತೆ? ರಿವಾಲ್ವ್ ಆಗ್ತಾ ಇರುತ್ತೆ ಅಂತ. ಆದರೆ ಹೈಸನ್ಬರ್ಗ್ ಅಂತ ಒಬ್ಬ ಸೈಂಟಿಸ್ಟ್ ಬರ್ತಾರೆ 1927. ಹೈಸನ್ಬರ್ಗ್ ಅನ್ನೋರು 1927 ಏನು ಹೇಳ್ತಾರೆ ಅಂದರೆ ಅದು ಸುಳ್ಳು. ಎಲೆಕ್ಟ್ರಾನ್ ಅಂದರೆ ಅದು ಒಂದು ಮೈಕ್ರೋಸ್ಕೋಪಿಕ್. ಮೈಕ್ರೋ ಅಂದ್ರೇನು? ಸ್ಮಾಲ್ ಪಾರ್ಟಿಕಲ್ಲು. ಸ್ಮಾಲ್ ಪಾರ್ಟಿಕಲ್ಗೆ ಎಕ್ಸಾಕ್ಟ್ ಪೊಸಿಷನ್ ಮತ್ತು ಮೊಮೆಂಟಮ್ನ ಫೈಂಡ್ ಔಟ್ ಮಾಡೋದು ಅಟ್ ಎ ಟೈಮ್, ಸೈಮಲ್ಟೇನಿಯಸ್ ಆಗಿ ಫೈಂಡ್ ಔಟ್ ಮಾಡೋದು ಆಗೋದಿಲ್ಲ ಅನ್ನೋದನ್ನ ಅವ್ರು ಹೇಳ್ತಾರೆ. ಅದನ್ನೇ ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಹೇಳಿ ಕರಿತೀವಿ. ಹೈಸನ್ಬರ್ಗ್. ಸೊ ಇದೊಂದು ಪ್ರಿನ್ಸಿಪಲ್ಲು ಕೂಡ ಕಾರಣ ಬೋರ್ಸ್ ಅಟಾಮಿಕ್ ಮಾಡಲು ಫೇಲ್ಯೂರ್ ಆಗೋದಕ್ಕೆ. ದಿಸ್ ಇಸ್ ದ ಅನದರ್ ಸ್ಟೇಟ್ಮೆಂಟ್, ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಇದೆಯಲ್ಲ, ಇದು ಕೂಡ ಕಾರಣ ಆಗುತ್ತೆ. ಈ ಪ್ರಿನ್ಸಿಪಲ್ನ ಫಾರ್ಮ್ ಮಾಡಿದ್ದು ಯಾವ ಇಯರಲ್ಲಿ? 1927 ಫಾರ್ಮ್ ಮಾಡ್ತಾರೆ. ಓಕೆ, ಈ ಥಿಯರಿ ಪ್ರಕಾರ ಏನು? ಮೈಕ್ರೋಸ್ಕೋಪಿಕ್ಗೆ ಮಾತ್ರ ಇವರು ಹೇಳ್ತಾ ಇರೋದು, ಮ್ಯಾಕ್ರೋಸ್ಕೋಪಿಕ್ ಅಲ್ಲ. ಯಾಕೆಂದರೆ ಎಲೆಕ್ಟ್ರಾನ್ ಏನು? ಇಟ್ ಇಸ್ ಎ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್. ನಮ್ಮ ವಿಸಿಬಲ್ ಐಗೆ ಕಾಣಲ್ಲ ಅದು ಅಲ್ವಾ? ಇಟ್ಸ್ ನಾಟ್ ವಿಸಿಬಲ್. ಸೊ ಅದನ್ನು ಮೈಕ್ರೋಸ್ಕೋಪಿಕ್ ಅಂತ ಹೇಳ್ತೀವಿ. ಸೊ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಗೆ ನಾವು ಎಕ್ಸಾಕ್ಟ್ ಪೊಸಿಷನ್ನು ಮತ್ತು ಮೊಮೆಂಟಮ್, ಅಂದರೆ ಅದು ಈಗ ರೊಟೇಟ್ ಆಗಬೇಕಾದ್ರೆ ಯಾವ ಪ್ಲೇಸಲ್ಲಿದೆ ಮತ್ತು ಆ ಟೈಮಲ್ಲಿ ಅದಕ್ಕೆ ಎಷ್ಟು ಮೊಮೆಂಟಮ್ ಇದೆ ಅದನ್ನೇ ಎಕ್ಸಾಕ್ಟಾಗಿ ಸೈಮಲ್ಟೇನಿಯಸ್ ಆಗಿ ಅಟ್ ಎ ಟೈಮ್ ಎರಡನ್ನೂ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗಲ್ಲ ಮೈಕ್ರೋಸ್ಕೋಪಿಕ್ಗೆ. ಅಂದ್ರೇನು? ಈಗ ನೀವು ಒಂದು ಎಲೆಕ್ಟ್ರಾನು ನ್ಯೂಕ್ಲಿಯಸ್ ಸುತ್ತ ರಿವಾಲ್ವ್ ಆಗ್ತಾ ಇದೆ, ನೀವು ಎಕ್ಸಾಕ್ಟ್ ಪೊಸಿಷನ್ ವ್ಯಾಲ್ಯೂನ ಮೆಷರ್ ಮಾಡೋಕ್ಕೆ ಹೋದರೆ ಮೊಮೆಂಟಮ್ ವ್ಯಾಲ್ಯೂ ಎರರ್ ಬರುತ್ತೆ, ಎಕ್ಸಾಕ್ಟಾಗಿ ಬರಲ್ಲ. ಅಥವಾ ಮೊಮೆಂಟಮನ್ನು ನೀವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋದರೆ ಈ ಪೊಸಿಷನ್ದು ವ್ಯಾಲ್ಯೂ ಏನಾಗುತ್ತೆ? ಎರರ್ ಬರುತ್ತೆ ಅಂತ ಹೇಳ್ತಾರೆ ಇವರು. ಆದರೆ ಬೋಹರ್ಸ್ ಅವ್ರು ಏನು ಹೇಳಿದರು? ಎಕ್ಸಾಕ್ಟ್ ಮೊಮೆಂಟಮ್ ಮತ್ತು ಪೊಸಿಷನ್ನ ಆರ್ಬಿಟ್ ಹೇಳ್ಬಿಟ್ಟಿದ್ರು, ಪರ್ಟಿಕ್ಯುಲರ್ ಆರ್ಬಿಟಲ್ಲೇ ರೊಟೇಟ್ ಆಗ್ತಾರೆ. ಅಂದರೆ ಪೊಸಿಷನ್ನ ಎಕ್ಸಾಕ್ಟಾಗಿ ಮೆಷರ್ ಮಾಡ್ಬೋದು ಅನ್ನೋ ಮೀನಿಂಗನ್ನು ಕೊಡುತ್ತದು ಅಲ್ವಾ? ಬಟ್ ಇವ್ರ ಪ್ರಕಾರ ಅದು ಆಗೋದಿಲ್ಲ ಅಂತ ಹೇಳ್ತಾರೆ. ಅದನ್ನು ಪ್ರೂವ್ ಕೂಡ ಮಾಡ್ತಾರೆ. ಹೇಗೆ ನೋಡಿ, ಅದಕ್ಕೊಂದು ಈಕ್ವೇಷನ್ ಕೊಡ್ತಾರೆ. ಸ್ಟೇಟ್ಮೆಂಟ್ ಅರ್ಥ ಆಯ್ತಲ್ವಾ? ಇಟ್ ಈಸ್ ಇಂಪಾಸಿಬಲ್ ಟು ಡಿಟರ್ಮೈನ್ ಬೋತ್ ಪೊಸಿಷನ್ ಆ್ಯಂಡ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್ ಸೈಮಲ್ಟೇನಿಯಸ್ಲಿ. ಅದಕ್ಕೆ ಈಕ್ವೇಷನ್ ತೊಗೊಂಡ್ರೆ ಈ ಥರ ಬರುತ್ತೆ ನೋಡಿ, ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು h/4π ಅಂತ ಹೇಳ್ತಾರೆ. ಓಕೆನಾ? ಅಲ್ಲಿ ಡೆಲ್ಟಾ ಎಕ್ಸ್ ಅಂದರೆ ಏನು ಅಂದರೆ ಅನ್ಸರ್ಟನಿಟಿ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್. ಎಕ್ಸ್ ಅಂದರೆ ಪೊಸಿಷನ್, ಅನ್ಸರ್ಟನಿಟಿ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್ ಅದು. ಓಕೆನಾ? ಹಾಗೆಯೇ ಡೆಲ್ಟಾ ಪಿ ಅಂದ್ರೇನು? ಅನ್ಸರ್ಟನಿಟಿ ವಿತ್ ರೆಸ್ಪೆಕ್ಟ್ ಟು ಮೊಮೆಂಟಮ್ ಅದು. ಅಂದರೆ ನೀವು ಎಕ್ಸನ್ನ ಪೊಸಿಷನ್ ಎಕ್ಸಾಕ್ಟಾಗಿ ಮೆಷರ್ ಮಾಡೋಕ್ಕೆ ಹೋದರೆ ಮೊಮೆಂಟಮ್ದು ವ್ಯಾಲ್ಯೂ ಎರರ್ ಬರುತ್ತೆ, ಮೊಮೆಂಟಮ್ನ ಎಕ್ಸಾಕ್ಟಾಗಿ ಮೆಷರ್ ಮಾಡೋಕ್ಕೆ ಹೋದರೆ ಪೊಸಿಷನ್ ವ್ಯಾಲ್ಯೂ ಎರರ್ ಬರುತ್ತೆ. ಎರಡನ್ನೂ ನೀವು ಎಕ್ಸಾಕ್ಟಾಗಿ ಮೆಷರ್ ಮಾಡೋಕ್ಕೆ ಆಗಲ್ಲ. ಆ ಎರರ್ ಏನಾಗಿರ್ಬೋದು? h/4πಗೆ ಈಕ್ವಲ್ ಇರ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಬರ್ಬೋದು ಅನ್ನೋದನ್ನ ಅವ್ರು ಹೇಳ್ತಾರೆ. ಓಕೆನಾ? ಈಗ ಪಿ ಅಂದ್ರೇನು? ಮೊಮೆಂಟಮ್. ಮೊಮೆಂಟಮ್ ಅಂದರೆ ಮಾಸ್ ಇಂಟು ವೆಲಾಸಿಟಿ ಅಲ್ವಾ? ಅದನ್ನು ಅಪ್ಲೈ ಮಾಡೋಣ. ಅಲ್ಲಿಗೆ ಏನಾಗುತ್ತೆ? ಡೆಲ್ಟಾ ಎಕ್ಸ್, ಓಕೆನಾ, ಡೆಲ್ಟಾ
ಪಿ ಅಂದ್ರೇನು ಮಾಸ್ ಇಂಟು ವೆಲಾಸಿಟಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು h/4π ಓಕೆನಾ. ಸೊ ಡೆಲ್ಟಾ ಎಕ್ಸ್ ಮಾಸನ್ನು ಆ ಕಡೆ ತೊಗೊಂಬೋಣ, ಏನಾಗುತ್ತೆ ಡೆಲ್ಟಾ ವಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು h/4π ಎಮ್ ಆಯಿತು. ಎಮ್ ಅಂದರೆ ಮಾಸ್ ಅಲ್ವಾ. ಈಗ ಅವ್ರು ಹೇಳಿರೋ ಸ್ಟೇಟ್ಮೆಂಟನ್ನು ನಾವು ಸ್ವಲ್ಪ ವೆರಿಫೈ ಮಾಡೋಣ. ಈಗ ಅವ್ರೇನು ಹೇಳಿದರು, ಇದು ಮೈಕ್ರೋಸ್ಕೋಪಿಗೆ ಮಾತ್ರ ಅಪ್ಲೈ ಆಗುವಂಥದ್ದು, ಮ್ಯಾಕ್ರೋಸ್ಕೋಪಿಗೆ ಅಪ್ಲೈ ಆಗಲ್ಲ ಅಂತ ಹೇಳಿದರು ಅಲ್ವಾ. ಈಗ ನಾವು ಒಂದೇನು ಮಾಡೋಣ, ಒಂದು ಮಿಲಿಗ್ರಾಮ್ ಇರೋವಂಥ ಒಂದು ಆಬ್ಜೆಕ್ಟನ್ನು ತೊಗೊಳ್ಳೋಣ. ಮಿಲಿಗ್ರಾಮ್ ಅಂದಾಗ ಅದೇನಾಗಿರುತ್ತೆ, ಮ್ಯಾಕ್ರೋನೇ ಆಗಿರುತ್ತೆ, ಮೈಕ್ರೋ ಅಲ್ಲ ಅಲ್ವಾ. ಸೊ ಮಿಲಿಗ್ರಾಮ್ ಅಂದರೆ ಎಷ್ಟಾಗುತ್ತೆ, 10⁻³ ಅಲ್ವಾ. ಇಲ್ಲಿ ಸಿಂಪಲ್ ಕ್ಯಾಲ್ಕುಲೇಷನ್ ನೋಡಿ, ಡೆಲ್ಟಾ ಎಕ್ಸ್ ನಾನು ಎಲ್ಲ ವ್ಯಾಲ್ಯೂನು ಸಬ್ಸ್ಟಿಟ್ಯೂಟ್ ಮಾಡಲ್ಲ, ಬರೀ ಆ ಮಾಸನ್ನು ಮಾತ್ರ ತೊಗೋತೀನಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು h/4π ಮಿಲಿಗ್ರಾಮ್ನ ಅಂದರೆ ಎಷ್ಟಾಗುತ್ತೆ ನಿಮಗೆ 10⁻³ ಮಿಲಿ ಅಂದರೆ ಅಲ್ವಾ ಇರೋವಂಥ ಒಂದು ಆಬ್ಜೆಕ್ಟ್ದು ಮಾಸನ್ನು ಅಲ್ಲಿ ಹಾಕಿರ್ತೀರ. ಈಗ ಈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು 10⁻³ ಮೇಲ್ಗಡೆ ಬಂದರೆ ಏನಾಗುತ್ತೆ, +3 ಆಗುತ್ತೆ ಅಲ್ವಾ. ಇಟ್ಸ್ ನಾಟ್ ಎ ಬಿಗ್ ವ್ಯಾಲ್ಯೂ ಅಲ್ವಾ. ಡಿಫ್ರೆನ್ಸು ನಿಮಗೆ ಎಷ್ಟು ಬರ್ತಾ ಇದೆ, 10⁻+3 ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಇದು ಮ್ಯಾಕ್ರೋಗೆ ಇಷ್ಟು ಬರ್ತಾ ಇದೆ ಎರರು, ಓಕೆ ಡಿಫ್ರೆನ್ಸ್. ನೆಕ್ಸ್ಟ್ ಇದನ್ನೇ ನಾವೇನು ಮಾಡೋಣ, ಎಲೆಕ್ಟ್ರಾನ್ಗೆ ಅಪ್ಲೈ ಮಾಡೋಣ. ಎಲೆಕ್ಟ್ರಾನ್ದು ಮಾಸ್ ಏನಾಗಿರುತ್ತೆ, h/4π 9.1 × 10⁻³ ಇರುತ್ತಲ್ವ, ಕೆ ಜಿಲಿ ಇರುತ್ತೆ ಅದು. 10⁻³ ಅಷ್ಟೇ ತೊಗೋತೀನಿ ಅರ್ಥ ಮಾಡಿಸೋದಕ್ಕೆ, ಓಕೆನಾ. ಇದು ನ್ಯೂಮರೇಟ್ರ್ ತೊಗೊಂಡ್ರೆ ಏನಾಗುತ್ತೆ ನಿಮಗೆ ಆನ್ಸರು 10⁻+31 ಬರುತ್ತೆ. ನಾನು ಇಷ್ಟರಲ್ಲೇ ನಿಮಗೆ ಅರ್ಥ ಮಾಡಿಸ್ತೀನಿ, ಫುಲ್ ಎಲ್ಲ ವ್ಯಾಲ್ಯೂಗಳನ್ನೂ ಹಾಕ್ಕೊಳ್ಳೋದು ಬೇಡ. ನೋಡಿ, ಒಂದು ಮ್ಯಾಕ್ರೋ ಆಬ್ಜೆಕ್ಟನ್ನು ತೊಗೊಂಡಾಗ 10⁻+3 ಬರ್ತಾ ಇದೆ ಎರರು. ಒಂದು ಮೈಕ್ರೋ ಎಲೆಕ್ಟ್ರಾನ್ ಅಂತ ಆಬ್ಜೆಕ್ಟನ್ನು ತೊಗೊಂಡಾಗ +31 ಬರ್ತಾ ಇದೆ. ಇವೆರಡರ ವ್ಯಾಲ್ಯೂ ಯಾವುದು ಜಾಸ್ತಿ, ಇದು. ಅಂದರೆ ಮೈಕ್ರೋಸ್ಕೋಪಿಕಲ್ಲಿ ಎರರ್ ತುಂಬ ಜಾಸ್ತಿ ಬರುತ್ತೆ, ಮ್ಯಾಕ್ರೋಸ್ಕೋಪಿಕಲ್ಲಿ ಬರಲ್ಲ. ಹಾಗಾಗಿ ಈ ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಏನಿದೆಯೋ ಇದನ್ನು ನಾವು ಮೈಕ್ರೋಸ್ಕೋಪಿಗೆ ಅಪ್ಲೈ ಮಾಡ್ಬೋದು. ಅಲ್ಲಿ ನಾವು ಪೊಸಿಷನ್ ಮತ್ತು ಮೊಮೆಂಟಮ್ ಎರಡೂ ಎಕ್ಸಾಕ್ಟಾಗಿ ಅಟ್ ಎ ಟೈಮ್ ಮೆಷರ್ ಮಾಡೋಕ್ಕಾಗಲ್ಲ. ಮ್ಯಾಕ್ರೋಸ್ಕೋಪಿಕಲ್ ಆಗುತ್ತೆ, ಯಾಕೆಂದರೆ ಡಿಫ್ರೆನ್ಸ್ ಅಷ್ಟು ಬರ್ತಾ ಇಲ್ಲ, ನಮಗೆ ಎರರ್ ಅಷ್ಟೊಂದು ಬರ್ತಾ ಇಲ್ಲ, ಇಲ್ಲಿ ಎರರ್ ಜಾಸ್ತಿ ಬರ್ತಾ ಇದೆ. ಆದಮೇಲೆ ಮ್ಯಾಕ್ರೋಸ್ಕೋಪಿಕಲಿ ಆಗುತ್ತೆ, ಮೊಮೆಂಟಮ್ ಮತ್ತು ಪೊಸಿಷನ್ ಎರಡನ್ನೂ ಅಟ್ ಎ ಟೈಮ್ ನಾವು ಮೆಷರ್ ಮಾಡ್ಬೋದು. ಆದರೆ ಮೈಕ್ರೋಸ್ಕೋಪಿಕ್ ಲೈಕ್ ಎಲೆಕ್ಟ್ರಾನಿಗೆ ಆಗಲ್ಲ. ಆದರೆ ಬೋಹರ್ ಅವ್ರು ಏನು ಹೇಳ್ಬಿಟ್ಟಿದ್ರು, ಎಕ್ಸಾಕ್ಟಾಗಿ ಒಂದು ಪಾತ್ ಇರುತ್ತೆ, ಒಂದು ಪೊಸಿಷನ್ ಇರುತ್ತೆ ಅಂತ ಹೇಳಿದರು. ಆದರೆ ಹೈಸೆನ್ಬರ್ಗ್ ಅನ್ಸರ್ಟನಿಟಿಯಿಂದ ಅದು ಸುಳ್ಳು ಅನ್ನೋದು ಪ್ರೂವ್ ಆಗುತ್ತೆ. ಆ ರೀತಿ ಆಗಲ್ಲ, ಎಕ್ಸಾಕ್ಟ್ ಡಿಟರ್ಮಿನ್ ಮಾಡೋಕ್ಕಾಗಲ್ಲ. ಪ್ರೊಪ್ಯಾಬಿಲಿಟಿ ಡಿಟರ್ಮಿನ್ ಮಾಡ್ಬೋದು, ಅಂದರೆ ಇಲ್ಲಿರ್ಬೋದು, ಇಷ್ಟಿರ್ಬೋದು ಅಂತ ಹೇಳ್ಬೋದೇ ಹೊರತು ಇಲ್ಲೇ ಇದೆ ಇಷ್ಟೇ ಇದೆ ಅಂತ ಎಕ್ಸಾಕ್ಟಾಗಿ ಮೆಷರ್ ಮಾಡೋದಕ್ಕೆ ಆಗಲ್ಲ ಅನ್ನೋದು ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲಿಂದ ಪ್ರೂವ್ ಆಗುತ್ತೆ, ಓಕೆನಾ. ಸೊ ಇದಿಷ್ಟು ನಿಮಗೆ ಡಿ ಬ್ರಾಗ್ಲಿ ವೇವ್ ಈಕ್ವೇಷನ್ ಮತ್ತು ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಮೇಲಾಯಿತು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ಡಿ ಬ್ರಾಗ್ಲಿ ಈಕ್ವೇಷನ್ ಮತ್ತು ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಮೇಲೆ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡಿ ದೆನ್ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಬಗ್ಗೆ ಡಿಸ್ಕಷನ್ ಮಾಡೋಣ, ಓಕೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ಕಲ್ತ್ವಿ ಅಂದರೆ, ಮೊದಲನೇದಾಗಿ ಹೈಡ್ರೋಜನ್ ಸ್ಪೆಕ್ಟ್ರಮ್ ಬಗ್ಗೆ ಡೀಟೇಲ್ಸ್ ಎಕ್ಸ್ಪ್ಲನೇಷನ್ನ ತಿಳ್ಕೊಂಡ್ವಿ. ಅದಾದಮೇಲೆ ಬೋಹರ್ಸ್ ಅಟಾಮಿಕ್ ಮಾಡೆಲ್, demerits of the Bohr's atomic model, de Broglie wave equation and Heisenberg uncertainty principle. ಇವುಗಳ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.